ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಚಿತ್ಯಾಮತ್ಯಲ್ಪಭೃತ್ತೇಷ್ವಪಿ ಕುಚನಕೃತ ಔದ್ಧೃತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖ ಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೋ ಸ್ಮಾರಕಾಯ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭುಜಗಭೋಗಾವಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜಾನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಇಂದಿನಿಂದ 3 ದಿನಗಳ ಕಾಲ ಋಷಿಗಳ ಚಿಂತನೆಯನ್ನು ನಡೆಸೋಣ. ನಮ್ಮಲ್ಲಿ ಕೆಲವು ಋಷಿಗಳು ತುಂಬ ಪ್ರಸಿದ್ಧರಾಗಿದ್ದಾರೆ, ಕೆಲವು ಅಪ್ರಸಿದ್ಧ ಋಷಿಗಳಿದ್ದಾರೆ. ಪ್ರಸಿದ್ಧರಾದವರ ಬಗ್ಗೆಯೂ ಅಷ್ಟಾಗಿ ನಮಗೆ ಗೊತ್ತಿಲ್ಲ, ಪ್ರಸಿದ್ಧರಲ್ಲದವರ ಬಗ್ಗೆ ಅಂತೂ ಗೊತ್ತೇ ಇಲ್ಲ. ಅಂತಹ ಋಷಿಪುಂಗವರಲ್ಲಿ ಒಬ್ಬರು ಯೋಗೀಶ್ವರರು ಅಂತ ಕರೆಸಿಕೊಳ್ಳುವಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳು. ಯಾರು ಯಾಜ್ಞವಲ್ಕ್ಯ ಮಹರ್ಷಿಗಳು ಅಂತ ಹೇಳಿದರೆ, ಹಿಂದೆ ದೇವರಾತ ಮುನಿಗಳಿದ್ದರು. ಅವರ ಹೆಂಡತಿ ಸುನಂದಾದೇವಿ, ಮಕ್ಕಳಿರಲಿಲ್ಲ. ಯಜ್ಞದ ಮೂಲಕ ಭಗವಂತನನ್ನು ಆರಾಧನೆ ಮಾಡಿದಂತಹ ಪುಣ್ಯ ಜೀವ ಅವರದ್ದು, ಆ ದಂಪತಿಗಳದ್ದು. ಸುಮಾರು ವರ್ಷಗಳ ಕಾಲ ಯಜ್ಞದ ಮೂಲಕ ಪರಮಾತ್ಮನನ್ನು ಒಳ್ಳೆಯ ಸತ್ಸಂತಾನ ಬೇಕು, ಮಕ್ಕಳು ಬೇಕು ಅಂತ ಆರಾಧನೆ ಮಾಡಿದರು. ಅವರ ಹೆಸರೇ, ಇನ್ನೊಂದು ಹೆಸರು ಯಜ್ಞವಲ್ಕ ಅಂತ. ಯಾಕೆ ಯಜ್ಞವಲ್ಕ ಅಂತ ಅವ್ರಿಗೆ ಹೆಸರಿತ್ತು ಅಂತ ಹೇಳಿದರೆ, ಯಜ್ಞಕ್ಕಾಗಿ ಸದಾ ಯಜ್ಞಕ್ಕಾಗಿ ಉಡುವಂತಹ ಬಟ್ಟೆನ ವಲ್ಕಲ ಅಂತ ಕರಿತೇವೆ. ಹಾಗಾಗಿ ಅದಕ್ಕೋಸ್ಕರ ಆ ಪರಮಾತ್ಮನ ಯಜ್ಞ ಮುಖೇನ ಪರಮಾತ್ಮನನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಸದಾ ವಲ್ಕಲವನ್ನು ಉಟ್ಟುಕೊಂಡಂತಹ ಮಹಾತ್ಮರವರು. ಹಾಗಾಗಿ ಅವರಿಗೆ ಸಮಾಜ ಕೊಟ್ಟ ಹೆಸರು ಯಜ್ಞವಲ್ಕ ಅಂತ. ಅಂತಹ ಯಜ್ಞವಲ್ಕ ಋಷಿಗಳು ಅಥವಾ ದೇವರಾತ ಋಷಿಗಳು ತುಂಬ ದಿನಗಳ ಕಾಲ ತಾವು ಪರಮಾತ್ಮನನ್ನ ಆರಾಧನೆ ನಡೆಸಿದ್ದಾರೆ, ಪರಮಾತ್ಮನ ಆರಾಧನೆಯನ್ನು ನಡೆಸಿದ್ದಾರೆ. ಆ ಆರಾಧನೆಯ ಪ್ರತಿಫಲವಾಗಿ ಒಂದು ಕಾರ್ತಿಕ ಶುದ್ಧ ಸಪ್ತಮಿಯ ಶುಭ ದಿವಸ ಪುತ್ರರತ್ನನ ಜನನ. ಯಜ್ಞವಲ್ಕರ ಮಗ ಆದ್ದರಿಂದ ಯಾಜ್ಞವಲ್ಕ್ಯ ಅನ್ನುವ ಹೆಸರು, ಅಪ್ಪನಿಂದ ಬಂದ ಹೆಸರು ಉಳಿದುಕೊಂಡು ಬಂದಿದ್ದು ಯಾಜ್ಞವಲ್ಕ್ಯರಿಗೆ. ಸ್ವಾಭಾವಿಕವಾದಂತಹ ಮಕ್ಕಳು ಬೆಳೆಯುವಂತೆ ಯಾಜ್ಞವಲ್ಕ್ಯರು ಬೆಳೆದಿದ್ದಾರೆ. ಸಪ್ತಮ ವರ್ಷಕ್ಕೆ ಗರ್ಭಾಷ್ಟಮ ವರ್ಷಕ್ಕೆ ಉಪನಯನವಾಗಿದೆ. ಉಪನಯನ ಆದ ತಕ್ಷಣ ಹಾಗೆ ಬಿಡೋ ಹಾಗಿಲ್ಲ, ಗುರುಕುಲಕ್ಕೆ ಕಳಿಸ್ಬೇಕು ಮಕ್ಕಳನ್ನು. ಗುರುಕುಲಕ್ಕೆ ಕಳಿಸ್ಬೇಕು, ಉತ್ತಮ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳಿಸ್ಬೇಕು. ಹಾಗೆ ಕಳಿಸ್ಬೇಕಾದ್ರೂ ಉಪನಯನ ಆಯಿತು. ಯಾರಿಗೆ ಬಿಡಬೇಕು, ಯಾರ ಹತ್ರ ಬಿಡಬೇಕು ಇದನ್ನು? ಗುರುಕುಲಕ್ಕೆ, ಗುರುಕುಲವಾಸಕ್ಕೆ, ಮುಂದಿನ ಅಧ್ಯಯನಕ್ಕೆ, ಶಾಸ್ತ್ರಾಧ್ಯಯನಕ್ಕೆ, ವೇದಾಧ್ಯಯನಕ್ಕೆ ಯಾರ ಬಳಿ ಇವರನ್ನು ಬಿಡಬೇಕು ಅಂತ ತೀರ್ಮಾನವಾದಾಗ, ಆ ಚರ್ಚೆಗಳು ಅವರ ಮನಸ್ಸಿನಲ್ಲಿ ನಡೆದಾಗ ಬೇರೆ ಯಾರ ಹತ್ರ ವಿಚಾರ ಮಾಡದೇನೆ ಬಿಟ್ಟದ್ದು ಯಾಜ್ಞವಲ್ಕ್ಯರ ಸೋದರ ಮಾವನ ಹತ್ತಿರವೇ. ಯಾರು ಸೋದರ ಮಾವ ಅಂತ ಹೇಳಿದರೆ, ವೈಶಂಪಾಯನರು ಅವರ ಯಾಜ್ಞವಲ್ಕ್ಯರ ಸೋದರ ಮಾವ. ಯಾವ ವೇದವ್ಯಾಸರು ಯಜುರ್ವೇದದ, ಕೃಷ್ಣ ಯಜುರ್ವೇದದ ಭಾಗದ ಪ್ರಚಾರಕ್ಕಾಗಿ ಮತ್ತು ಮಹಾಭಾರತದ ಪ್ರಚಾರಕ್ಕಾಗಿ ಯಾರ ಸಾಮರ್ಥ್ಯವನ್ನು ನೋಡಿ ಅದರ ಹೊಣೆಯನ್ನು ಹೆಗಲಿಗೆ ಏರಿಸಿದರೋ ಅಂತಹ ವೈಶಂಪಾಯನರ ಬಳಿ ಯಾಜ್ಞವಲ್ಕ್ಯರ ವಿದ್ಯಾಭ್ಯಾಸಕ್ಕೆ ಕಳಿಸುವುದು ಅಂತ ತೀರ್ಮಾನ ಆಯಿತು. ಹೋದರು ಯಾಜ್ಞವಲ್ಕ್ಯರು. ಏಕಸಂಧಿಗ್ರಾಹಿ, ಒಮ್ಮೆ ಹೇಳಿದ ಪಾಠ ಅದು ಅಚ್ಚೊತ್ತು ಕೂಡ್ತಾ ಇತ್ತು ತಲೆಯೊಳಗೆ ಯಾಜ್ಞವಲ್ಕ್ಯರಿಗೆ. ಅಲ್ಲಿಗೆ ಪಾಠ, ಆ ವೇದದ ಮೇಲೆ ಅಪಾರವಾದ ನಿಷ್ಠೆ ಯಾಜ್ಞವಲ್ಕ್ಯರಿಗೆ. ಆದರೆ ಕೆಲವು ಕಾರಣದಿಂದ ಅನಿವಾರ್ಯವಾಗಿ ವೈಶಂಪಾಯನರ ಹಾದಿಯನ್ನು ಬಿಟ್ಟು ಬರಬೇಕಾಯಿತು, ಅವರ ಗುರುಕುಲವನ್ನು ಬಿಟ್ಟು ಬರಬೇಕಾಯಿತು.
ಯಾಕೆ ಬಿಟ್ಟು ಬರಬೇಕಾಯಿತು ಅಂತ ಹೇಳಿದರೆ, ಎರಡು ಪುರಾಣಗಳು ಎರಡು ರೀತಿಯಾಗಿ ವಿಶ್ಲೇಷಣೆ ಮಾಡಿಕೊಡುತ್ತೆ. ಮೇರು ಪರ್ವತದ ತಪ್ಪಲಿನಲ್ಲಿ ಎಲ್ಲ ಋಷಿಮುನಿಗಳ ಸಭೆಯೊಂದು ಏರ್ಪಾಟಾಗಿತ್ತು. ಆ ಸಭೆ ಏರ್ಪಾಟಾಗಿತ್ತು. ಅಲ್ಲಿಗೆ ಯಾರು ಸಭೆಗೆ ಹೋಗ್ಲಿಕ್ಕೆ ಆಗೋದಿಲ್ವೋ, ಯಾರು ಆ ಸಭೆಗೆ ಉಪಸ್ಥಿತರಾಗೋದಿಲ್ವೋ ಅವರಿಗೆ ಬ್ರಹ್ಮತ್ಯ ದೋಷ ಬರುತ್ತೆ ಅಂತ ಆ ಸಭೆಯ ಚೌಕಟ್ಟುಗಳು ಮತ್ತು ಎಲ್ಲ ಋಷಿಮುನಿಗಳು ಕೂಡ ಜ್ಞಾನಿ ವರೇಣ್ಯರು ಅಂಗೀಕಾರ ಮಾಡಿದ ವಾದ. ಆದ್ದರಿಂದಾಗಿ ಆ ಜ್ಞಾನಿಗಳ ಮಾತು ಫಲಿಸಿಯೇ ಫಲಿಸತ್ತೆ. ಹಾಗಾಗಿ ಆ ತೀರ್ಮಾನ ಆಗಿತ್ತು. ಆದರೆ ವೈಶಂಪಾಯನರಿಗೆ ಕಾರಣಾಂತರಗಳಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಆ ದೋಷ ಅಲ್ಲಿಗೆ ಬಂತು. ಅದಕ್ಕೆ ಅಷ್ಟರೊಳಗೆ ಏನಾಯಿತು, ಬ್ರಹ್ಮಹತ್ಯಾ ದೋಷ ಬಂತು ಅಂತ ತಮ್ಮ ಶಿಷ್ಯರ ಬಳಿ ಬಂದು ಅದನ್ನೆಲ್ಲ ಹೇಳಿದರು ವೈಶಂಪಾಯನರು. ವೈಶಂಪಾಯನರು ಹೇಳಿದಾಗ ಯಾಜ್ಞವಲ್ಕ್ಯರು ಕೂಡ ಅವರ ಶಿಷ್ಯಕೋಟೆಯಲ್ಲಿ ಒಬ್ಬರು. ಆದ್ದರಿಂದ ಅವರಂದರು, ನೀವೆಲ್ಲ ಆ ವೈಶಂಪಾಯನರು ಹೇಳಿದ್ದೇನು ಅಂತ ಹೇಳಿ ಅಂತಂದ್ರೆ, ನೀವು ಇಲ್ಲಿಯ ತನಕ ಕಲಿತ ವಿದ್ಯೆಯಿಂದಾಗಿ ನಿಮ್ಮ ಜ್ಞಾನ ನಿಮ್ಮ ತಪಸ್ಸಿನಿಂದ ನನಗೆ ಬಂದಿರುವಂತಹ ಈ ಬ್ರಹ್ಮಹತ್ಯಾ ದೋಷವನ್ನು ಹೋಗಲಾಡಿಸ್ಬೇಕು ಅಂತ ಅವ್ರ ಹತ್ರ ಹೇಳಿದರು. ಅದಕ್ಕೆ ಯಾಜ್ಞವಲ್ಕ್ಯರು ಹೇಳಿದರು, ಇಷ್ಟು ಜನರ ತಪಸ್ಸು ಇಷ್ಟು ಜನರ ಜ್ಞಾನ ಯಾಕೆ ಬೇಕು, ನಾನು ಒಬ್ಬನೇ ಸಾಕು, ನನ್ನ ಒಬ್ಬನ ತಪಸ್ಸಿನಿಂದಾಗಿ ನಿಮಗೆ ಬಂದಿರುವಂತಹ ಬ್ರಹ್ಮಹತ್ಯಾ ದೋಷವನ್ನು ನಾನು ನಿವಾರಿಸಬಲ್ಲೆ ಅಂತ ಹೇಳಿದಾಗ ಎಷ್ಟು ಉದ್ದಟತನ, ಗುರುವಿಗೆ ಎದುರು ಮಾತನಾಡುವಷ್ಟು ಉದ್ದಟತನ ಅಂತ ವೈಶಂಪಾಯನರು ಈ ನೆಪ ಮಾಡಿಕೊಂಡು ಅವರನ್ನು ಅಲ್ಲಿಂದ ಹೊರದಬ್ಬಿದ್ರು. ಅದೊಂದು ಕಥೆ ಇದೆ, ಯಾಕೆ ಹೇಗೆ ಆ ಪ್ರಕರಣ ಏನು ಅಂತ ಹೇಳ್ತೇನೆ. ಆ ಹೊರದಬ್ಬಲಿಕ್ಕೆ ಇದು ಕೇವಲ ಒಂದು ಮಾತು, ಈ ಮಾತು ಹೇಳಿದ ತಕ್ಷಣ ಉದ್ದಟತನ ಅಂತ ಹೇಗೆ ಅನ್ನಿಸ್ತು ವೈಶಂಪಾಯನರಿಗೆ? ಆ ಮಾತು ಉದ್ದಟವಾಗಲಿಲ್ಲ. ಯಾಕೆ ಅಂತ ಹೇಳಂತಂದ್ರೆ, ವೈಶಂಪಾಯನರಿಗೆ ಪೂರ್ವ ದಿನವೇ ಸ್ವಪ್ನವಾಗಿತ್ತು. ಭಗವಾನ್ ಸೂರ್ಯನಾರಾಯಣನೇ ವೈಶಂಪಾಯನರ ಸ್ವಪ್ನಕ್ಕೆ ಬಂದು ಯಾಜ್ಞವಲ್ಕ್ಯರನ್ನು ನಿನ್ನ ಗುರುಕುಲದಿಂದ ನೀನು ಬೀಳ್ಕೊಡಬೇಕು, ಅವರಿಂದ ಇನ್ನೊಂದು ವೇದ ಈ ಲೋಕಕ್ಕೆ ಬರಬೇಕಾಗಿದೆ ಅನ್ನೋದನ್ನು ಸ್ವತಃ ಸೂರ್ಯನಾರಾಯಣನೇ ವೈಶಂಪಾಯನರಿಗೆ ಕನಸಿನಲ್ಲಿ ತಿಳಿಸಿದ್ದನಾದ್ರಿಂದಾಗಿ ಈ ಮೇರು ಪರ್ವತದ ಋಷಿಯ ಕತೆ ಒಂದು ಯಾಜ್ಞವಲ್ಕ್ಯರನ್ನು ಬೀಳ್ಕೊಡ್ಲಿಕ್ಕೆ ಒಂದು ಹಾದಿ ಆಯಿತೇ ಹೊರತು ಶಿಷ್ಯನ ಮೇಲಿನ ಅವಕೃಪೆಯಿಂದ ಖಂಡಿತವಾಗಿಯೂ ಬೀಳ್ಕೊಟ್ಟದ್ದಲ್ಲ. ಹಾಗೆ ನೋಡಿದ್ರೆ ವೈಶಂಪಾಯನರಿಗೆ ಅತ್ಯಂತ ಪ್ರೀತಿಯ ಶಿಷ್ಯ ಯಾಜ್ಞವಲ್ಕ್ಯರು. ಇದು ಒಂದು ಹೇಳುವಂತಹ ಮಾತು. ಇದು ಒಂದು ಪುರಾಣ ಈ ಕಥೆಯನ್ನು ನಿರೂಪಣೆ ಮಾಡಿದರೆ, ಯಾಜ್ಞವಲ್ಕ್ಯರು ಗುರುಕುಲದಿಂದ ಹೊರಗೆ ಹೋಗಲಿಕ್ಕೆ ಇನ್ನೊಂದು ಪುರಾಣ ಇನ್ನೊಂದು ನಿರೂಪಣೆಯನ್ನು ಮಾಡುತ್ತೆ. ಜನಕರಾಜನ ಆಸ್ಥಾನ ನಿಮಿಯಿಂದ ಜನಕರ ಪರಂಪರೆ ಬಂದಿರುವಂಥದ್ದು, ನಿಮಿರಾಜನಿಂದ. ಅಲ್ಲಿಂದಲೂ ಆ ಪರಂಪರೆಯನ್ನು ಸಾಮಾನ್ಯವಾಗಿ ಯಾರೋ ಒಬ್ಬ ರಾಜನನ್ನು ಕೇಳಿದರೆ ಆ ಒಂದು ಕುಲದೊಳಗೆ ಯಾವುದೋ ಒಬ್ಬ ರಾಜ ಜ್ಞಾನದ ಆಕಾಂಕ್ಷಿಯಾಗಿರ್ತಾನೆ, ಜ್ಞಾನದ ಹಸಿವನ್ನು ತುಂಬಿಕೊಂಡಿರ್ತಾನೆ. ಅದನ್ನು ತೀರಿಸ್ಕೊಳ್ಳಿಕ್ಕೆ ಜ್ಞಾನಿಗಳನ್ನು ತನ್ನ ಆಸ್ಥಾನಕ್ಕೆ ಕರೆಸ್ಕೊಳ್ತಾನೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ. ಅದು ಯಾವುದೋ ಒಂದು ಹೊತ್ತಿನಲ್ಲಿ ಯಾವುದೋ ಒಂದು ಕಾಲದಲ್ಲಿ. ಆದರೆ ಇದಕ್ಕೆ ತದ್ವಿರುದ್ಧವಾದ ಪರಂಪರೆ ರಾಜಕುಲ ರಾಜಮನೆತನ ಅಂತ ಹೇಳಿದರೆ ಜನಕನ ಮನೆತನ, ನಿಮಿಯ ಮನೆತನ. ಯಾಕೆ ಅಂತ ಹೇಳಿತಂದ್ರೆ ಅಲ್ಲಿರುವಂತಹ ವೈಶಿಷ್ಟ್ಯಗಳು ಒಂದೋ ಎರಡೋ ಅಲ್ಲ, ಯಾವತ್ತೋ ಒಮ್ಮೊಮ್ಮೆ ಜ್ಞಾನದ ಕಾರ್ಯಗಳು ಅಂತ ಆಗೋದಲ್ಲ, ಯಜ್ಞ ಯಾಗಾದಿಗಳು ಆಗೋದು ಅಂತಲ್ಲ, ಯಾವತ್ತಿಗೂ ಹಾಗೆ ಆಗ್ತಾ ಇರುವುದು. ಪ್ರತಿ ವರ್ಷ ಯಾವ ಸಂದರ್ಭ ಸಿಕ್ಕಾಗಲ್ಲ ಆ ಜ್ಞಾನದ ಪರಂಪರೆ ಮುಂದುವರಿಸಿಕೊಂಡು ಬಂತ ಮಹಾತ್ಮರು. ಸ್ವತಃ ಸೀತೆಯ ತಂದೆಯೂ ಕೂಡ ಪರಶುರಾಮರ ಬಳಿ ವಿದ್ಯಾಭ್ಯಾಸವನ್ನು ಪಡೆದಂಥವನು. ಅಂತಹ ಪರಂಪರೆಯಲ್ಲಿ ಜನಕರಾಜನ ಪರಂಪರೆ ಯಾವತ್ತಿಗೂ ಜ್ಞಾನಕ್ಕೆ ಅವರು ಮೋಸ ಮಾಡಿದ್ದಿಲ್ಲ. ಜ್ಞಾನಿಗಳನ್ನು ಪುರಸ್ಕಾರ ಮಾಡ್ತಿದ್ರು. ಎಷ್ಟು ನಾವು ಇವತ್ತಿಗೂ ಕೂಡ ಉಪನಿಷತ್ತಿನಲ್ಲಿ ಹೆಚ್ಚು ಕಥೆಗಳನ್ನು ಪುರಾಣಗಳಲ್ಲಿ ಹೆಚ್ಚು ಏನೋ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಈ ವಾದ ವಿವಾದಗಳು ಚರ್ಚೆಗಳು ಇಂತಹ ಸಂಬಂಧಪಟ್ಟ ಕಥೆಗಳನ್ನು ಕೇಳ್ತೀವಿ ಅಂತ ಹೇಳಿದರೆ ಅವು ಹೆಚ್ಚು ಜನಕರಾಜನ ಆಸ್ಥಾನದಲ್ಲಿ ಆಗಿರುತ್ತೆ. ಜನಕ ಅನ್ನೋದು ಒಂದು ಆ ಕುಲಕ್ಕೆ ಬಂದಂತಹ ಒಂದು ಹೆಸರು. ಜನಕರಾಜ ಅಂತ ಹೇಳಿದಂದ್ರೆ ಸೀತೆಯ ತಂದೆಯೇ ಪೂರ್ತಿ ಅಲ್ಲಿಂದನೂ ಇದ್ದವನು ಅಂತ ಅರ್ಥ ಅಲ್ಲ. ಜನಕ ಅಂತ ಹೇಳಿ, ಈಗ ಒಬ್ಬರಿಗೆ ನಾವು ಕುಲಕರ್ಣಿ ಅಥವಾ ದೇಶಪಾಂಡೆ ಅಂತ ಹೇಳಿದ್ರೆ ನಾವು ಅವ್ರ ತಂದೆಗೂ ಕುಲಕರ್ಣಿ ಅಂತಲೇ ಕರಿತಿದ್ವಿ, ಮಕ್ಕಳಿಗೂ ಕುಲಕರ್ಣಿ ಅಂತ ಕರಿತೀವಿ. ನಾಳೆ ಅವ್ರ ಮೊಮ್ಮಕ್ಕಳು ಬಂದರು ಕುಲಕರ್ಣಿಯವರು ಅಂತ. ಹೀಗೆ ಆ ರಾಜಮನೆತನಕ್ಕೆ ಬಂದ ಹೆಸರು ಜನಕ ಅಂತ. ಅವರಿಗೆ ಪ್ರತ್ಯೇಕವಾದ ಹೆಸರುಗಳು ಇದ್ದು. ಈ ಉದಾಹರಣೆಗೆ ಸೀತೆಯ ತಂದೆ ಹೇಳೋದಾಯಿತು ಅಂತಂದ್ರೆ ಅವನ ಹೆಸರು ಶಿರಧ್ವಜ ಅಂತ. ಅವನನ್ನು ಕರೀತಿದ್ದ ಹೇಗೆ? ಶಿರಧ್ವಜ ಜನಕ ಅಂತ. ಅವನ ತಮ್ಮ ಕುಶಧ್ವಜ. ಹೀಗೆ ಒಬ್ಬೊಬ್ಬ ಜನಕನಿಗೂ ಒಂದೊಂದು ರೀತಿಯಾಗಿರ್ತಕ್ಕಂತಹ ಹೆಸರುಗಳಿದ್ದು ಅಂತ ಇರುವಂತಹ ಕಾಲ. ಈ ಯಾಜ್ಞವಲ್ಕ್ಯರು ವೈಶಂಪಾಯನರ ಬಳಿ ಶಿಷ್ಯವೃತ್ತಿಯನ್ನು ವಹಿಸಿದಾಗೂ ಒಬ್ಬ ಜನಕ ಅಲ್ಲಿ ಆಳ್ತಾ ಇದ್ದ.
ಅವನೂ ಪಾಪ ಜ್ಞಾನದ ಮೇಲೆ ತುಂಬ ಮಹದಾಸೆಯನ್ನು ಇಟ್ಟುಕೊಂಡಂತಹ ಮಹಾತ್ಮನೇ. ಅವನಿಗೆ ಏನೋ ಒಂದು ವಿಚಿತ್ರವಾದ ಒಂದು ಕಾಯಿಲೆ, ಹೇಳಲಿಕ್ಕಾಗ್ತಿರ್ಲಿಲ್ಲ. ಯಾವುದಕ್ಕೂ ಸರಿಯಾದ ಪರಿಪೂರ್ಣವಾದ ಮನಸ್ಥಿತಿಯಿಂದ ಯಾವ ರಾಜ್ಯದ ಕಾರ್ಯಭಾರಗಳಿಗೂ ತೊಡಗಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ರಾಜನೇ ಹೀಗೆ ಹಾಸಿಗೆ ಹಿಡಿದ್ರೆ ರಾಜ್ಯದ ಪರಿಸ್ಥಿತಿ ಏನು? ಎಷ್ಟು ದಿನ ಅಂತ ಈ ಮಂತ್ರಿಗಳು ಮಂತ್ರಿಮಂಡಲ ರಾಜ್ಯವನ್ನು ನಡೆಸಲಿಕ್ಕೆ ಸಾಧ್ಯ? ವೈಶಂಪಾಯನರಿಗೆ ಆಲೋಚನೆ ಶುರು ಆಯಿತು, ಈ ರಾಜ ಹೇಗಾದರೂ ಸರಿಯಾಗಬೇಕು ಅಂತ ನಿತ್ಯ ಏನು ಮಾಡ್ತಿದ್ರು ಅಂತ ಹೇಳಂತಂದರೆ, ಒಂದು ಕಲಶದೊಳಗೆ ನಮ್ಮ ವೇದ ಮಂತ್ರಗಳನ್ನು, ಆರೋಗ್ಯ ಸೂಕ್ತಗಳನ್ನು ಅಭಿಮಂತ್ರಣೆ ಮಾಡಿ ಅದನ್ನು ಜನಕ ರಾಜನ ಆಸ್ಥಾನಕ್ಕೆ ಕಳಿಸ್ತಾ ಇದ್ರು. ಪ್ರತಿ ದಿನಕ್ಕೊಬ್ಬೊಬ್ಬ ಶಿಷ್ಯ, ವೈಶಂಪಾಯನರ ಅನೇಕ ಶಿಷ್ಯರು, ದಿನಕ್ಕೊಬ್ಬೊಬ್ಬರು ಶಿಷ್ಯರು ಅದನ್ನು ತಗೊಂಡು ಜನಕರಾಜನ ಆಸ್ಥಾನಕ್ಕೆ ಹೋಗೋರು. ಒಂದು ದಿನ ಯಾಜ್ಞವಲ್ಕ್ಯರ ಸರದಿ, ಯಾಜ್ಞವಲ್ಕ್ಯ ಅದನ್ನು ಹಿಡಿದುಕೊಂಡು ಆ ಕಲಶವನ್ನು, ವೈಶಂಪಾಯನರು ತಾವು ವೇದ ಮಂತ್ರಗಳಿಂದ ಅಭಿಮಂತ್ರಣೆ ಮಾಡಿರುವಂತಹ ಕಲಶವನ್ನು ಕೊಟ್ಟದ್ದನ್ನು ಅದನ್ನು ಹಿಡಿದುಕೊಂಡು ತಾನೇ ಅಷ್ಟೇ ಪ್ರಾಂಜಲ ಮನಸ್ಸಿನಿಂದ ತಾನೂ ರಾಜನಿಗೆ ಒಳ್ಳೆಯದಾಗಲಿ, ಈ ರಾಜ್ಯಕ್ಕೆ ಕ್ಷೇಮ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಜನಕರಾಜನ ಆಸ್ಥಾನಕ್ಕೆ ತೆಗೆದುಕೊಂಡು ಹೋದರೆ ಅವನಿಗೆ ಅದರ ಬಗ್ಗೆ ಆಸಕ್ತಿಯೇ ಇಲ್ಲ. ತಾತ್ಸಾರ ಒಂಥರ, ಈ ವೇದ ಮಂತ್ರಗಳು ನನಗೇನು ಮಾಡಿದ್ದಾವು ಅಂತ, ಈ ವೇದ ಮಂತ್ರಗಳು ನನಗೆ ಯಾವ ಆರೋಗ್ಯವನ್ನು ತಂದುಕೊಟ್ಟವು ಈ ಕ್ಷುಲ್ಲಕ ಮಂತ್ರಗಳು ಅನ್ನುವ ತಾತ್ಸಾರ ಭಾವನೆ. ಅದನ್ನು ನೋಡಿ ಯಾಜ್ಞವಲ್ಕ್ಯರಿಗೆ ಸಿಟ್ಟು ಬಂದುಬಿಡ್ತು. ಇಂತಹ ಒಬ್ಬ ರಾಜನಿಗೋಸ್ಕರ ನನ್ನ ಗುರುಗಳು ಇಷ್ಟು ಕಷ್ಟಪಡಬೇಕಾ? ಈ ಆಲೋಚನೆ ಅವರಿಗೆ ಶುರು ಆಯಿತು. ಇವನಿಗೆ ವೇದ ಮಂತ್ರಗಳ ಮೇಲೆ ತಾತ್ಸಾರ, ಅದರ ಬಗ್ಗೆ ಭಕ್ತಿ ಶ್ರದ್ಧೆಗಳಿಲ್ಲ, ನಂಬಿಕೆ ಇಲ್ಲ, ಗುರುಗಳ ಮೇಲೆ ಗೌರವ ವಿಶ್ವಾಸಗಳಿಲ್ಲ. ಇಂತಹ ವ್ಯಕ್ತಿಗೋಸ್ಕರ ಈ ಕಲಶದ ಅಪೌರುಷೇಯವಾದ ವೇದ ಮಂತ್ರಗಳಿಂದ ಯಾರು ಯೋಗ್ಯ ಅಧಿಕಾರಿಗಳು ಅದನ್ನು ಹಿಡಿದು ಅದನ್ನು ಪಠನೆ ಮಾಡಿದರೆ ಶೀಘ್ರದಲ್ಲಿಯೇ ಅದನ್ನು ಫಲವನ್ನು ತಂದುಕೊಡುತ್ತೋ ಅಂತಹ ವೇದ ಮಂತ್ರಗಳ ಮೇಲೆ ಇವನಿಗೆ ಗೌರವಾದರಗಳೇ ಇಲ್ಲ, ಭಕ್ತಿ ಶ್ರದ್ಧೆಗಳಿಲ್ಲ, ನಂಬಿಕೆ ವಿಶ್ವಾಸಗಳಿಲ್ಲ. ಈ ರಾಜನಿಗೋಸ್ಕರ ಇಷ್ಟೆಲ್ಲ ಗುರುಗಳು ಕಷ್ಟಪಡಬೇಕಾ ಅನ್ನುವ ಆ ಮನಸ್ಸು ಬಂದು ಅವನ ತಾತ್ಸಾರಕ್ಕೆ ಸುಮ್ಮನೆ ಕೂಡಲಿಲ್ಲ. ನಾವು ಇಂತಹ ಒಂದು ಪ್ರಕರಣವನ್ನು ನೋಡ್ತೇವೆ, ಆಚಾರ್ಯರ ಕಥೆಯಲ್ಲೂ ನಾವು ನೋಡ್ತೇವೆ, ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಕೂಡಲೇ ಯಾಜ್ಞವಲ್ಕ್ಯರು ಆ ಕಲಶವನ್ನು ಅವನ ಹತ್ರ ಇಡ್ಲೇ ಇಲ್ಲ. ಅವನಿಗೆ ಏನಾಗ್ತಿತ್ತು ಅಂತ ಗೊತ್ತಿತ್ತು, ಇಡ್ಲೇ ಇಲ್ಲ. ಒಂದು ಮರದ ಕಂಬ, ಅರಮನೆ ಅಂತ ಹೇಳಿದಂದರೆ ಬೇಕಾದಷ್ಟು ಕಾಷ್ಟದ ಶಿಲ್ಪಗಳಿರುತ್ತೆ. ಹಾಗೆ ಒಂದು ಮರದ ಕಂಬ ಇತ್ತು. ಒಣಗಿದ ಕಂಬ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಕಂಬ ಏನೂ ಆಗಿರಲ್ಲ, ಗಟ್ಟಿಯಾದ ಮರ, ಒಣಗಿದ್ದು ಚೆನ್ನಾಗಿ ಒಣಗಿದೆ ಇಲ್ಲೋ ನೋಡಿನೇ ಅದನ್ನು ಮಾಡಿರ್ತಾರೆ. ಹಾಗಾಗಿ ಒಂದು ಒಣಗಿದ ಮರದ ಕಂಬ ಇತ್ತು ಅರಮನೆಯೊಳಗೆ. ಆ ಕಂಬಕ್ಕೆ ಅಷ್ಟೋ ಕಲಶದ ನೀರು ಸುರಿದು ಹೋಗಿಬಿಟ್ಟು ಅವರ ಕಾಲು ಅರಮನೆಯಿಂದ ಹೊರಗೆ ಹೋಗ್ತಿದ್ದದ್ದೇ ತಡ ಇಡೀ ಮರ, ಆ ಕಂಬ ಚಿಗುರಿ ಫಲಪುಷ್ಪಗಳನ್ನು ಕೊಟ್ಟು ನಿಂತು ಬಿಡ್ತು. ನೋಡಿ ರಾಜನಿಗೆ ಗಾಬರಿ ಆಯಿತು. ಅಯ್ಯೋ, ನಾ ವೇದ ಮಂತ್ರಗಳಿಗೆ ಏನೂ ಫಲ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದರೆ ಇಷ್ಟೊಂದು ಇಂತಹ ಬರೀ ಫಲ ಇದೆ. ಇಂಥದ್ದೇ ಪ್ರಸಂಗ ನಾವು ಆಚಾರ್ಯರ ಜೀವನದಲ್ಲಿ ಕಾಣ್ತೇವೆ. ಗೋವೆಗೆ ಹೋದಾಗ ನೀವು ವೇದ ಮಂತ್ರಗಳನ್ನು ಹೇಳ್ತೀರಿ, ಅದು ಯಾವುದೂ ಫಲವನ್ನೇ ಕೊಡೋದಿಲ್ಲ, ನಾವು ಎಷ್ಟು ಇಲ್ಲ ನೋಡ್ತಾ ಇದ್ದೇವೆ. ಅದು ಒಂದು ವೇದ ಮಂತ್ರ ಹಾಗೆ ಹೇಳಿದ್ರಿ ಇದು ಆಗತ್ತೆ, ಇದು ಪರಿಹಾರ ಆಗತ್ತೆ, ಅಥವಾ ನಮಗೆ ಇನ್ನೊಂದು ಸಂಪತ್ತು ಸಿಗತ್ತೆ ಅಂತ ಹೇಳ, ಪುತ್ರಕಾಮೋ ಪುತ್ರೇಷ್ಟೇ ಯೋಜೇತ ಅಂತ ವೇದ ಹೇಳುತ್ತೆ. ಆದರೆ ಪುತ್ರಕಾಮೇಷ್ಟಿಯಾಗ ಮಾಡಿದರೂ ಕೂಡ, ಅವನಿಗೆ ಪುತ್ರಕಾಮೇಷ್ಟಿಯನ್ನು ಮಾಡಿದರೂ ಕೂಡ ಮಕ್ಕಳೇ ಆಗೋದಿಲ್ಲ ಅಂತ ಆಚಾರ್ಯರ ಮೇಲೆ ಆಕ್ಷೇಪ ಮಾಡಿದಾಗ, ಪರಮ ವೈದಿಕರು ಆಚಾರ್ಯರು, ವೇದವನ್ನು ನಂಬಿಕೊಂಡಂತಹ ಮಹಾತ್ಮರು ಆಚಾರ್ಯರು, ಆಕ್ಷೇಪಂ ತಮಸಹಮಾನ ಉಚ್ಚಮಾನಃ ಅಂತ ಹೇಳಿಕೊಂಡು ಕೂಡಲೇ ಆ ರಾಜನಿಗೆ ವೇದಗಳ ಪ್ರಾಮಾಣ್ಯವನ್ನು ತೋರಿಸಿದಂತಹ ಮಹಾತ್ಮರು ತಮ್ಮ ಕೈಯಲ್ಲಿ 4 ಬೀಜಗಳನ್ನು ಹಿಡ್ಕೊಂಡು ಔಷಧಿ ಸೂಕ್ತವನ್ನು ಹೇಳಿಕೊಂಡು ಇಮ ಔಷಧಿ ಅನ್ನುವ ಸೂಕ್ತವನ್ನು ಹೇಳಿಕೊಂಡು ಅದನ್ನು ಸೂಕ್ತಗಳನ್ನು ಹೇಳಿದರೆ ಕೂಡಲೇ ಆ ಒಣಗಿದ ಬೀಜಗಳು ಫಲಪುಷ್ಪಗಳನ್ನು ಚಿಗುರಿ ಮರವಾಗಿ ನಿಂತು ಫಲಪುಷ್ಪಗಳನ್ನು ಕೊಟ್ಟು ಆ ರಾಜನಿಗೆ ವೇದಗಳಿಗೆ ಪ್ರಾಮಾಣ್ಯವನ್ನು ತೋರಿಸಿಕೊಟ್ಟಂತಹ ಮಹಾಮಹಿಮರು ಆಚಾರ್ಯರು. ಅಂತಹದ್ದೇ ಪ್ರಸಂಗ ಜನಕರಾಜನ ಎದುರಿಗೆ ಆಯಿತು. ಅವನ ತಿರಸ್ಕಾರವನ್ನು ಸಹಿಸಿದ ಯಾಜ್ಞವಲ್ಕ್ಯರು ಆ ಕಲಶದ ಗುರುಗಳಿಂದ ಅಭಿಮಂತ್ರಿತವಾದ ಕಲಶದ ನೀರನ್ನು ಕಂಬಕ್ಕೆ ನೀರು ಗೊಜ್ಜಿ ಹೋದರೆ ಆ ಕಂಬ, ಒಣಗಿದ ಕಂಬ ಚಿಗುರಿ ಫಲಪುಷ್ಪಗಳನ್ನು ಬಿಟ್ಟು ಮತ್ತೆ ನಳನಳಿಸ್ತು, ಆ ಮರವಾಗಿ ನಿಂತು ಬಿಡ್ತು.
ನೋಡಿ ಅವನಿಗೆ ಗಾಬರಿ ಆಯಿತು. ರಾಜನಿಗೆ ಆಗ ವೇದದ ಮೇಲೆ ಆಸಕ್ತಿ ಹುಟ್ಟಿತು, ವೇದದ ಮೇಲೆ ಪ್ರಾಮಾಣ್ಯ ಬುದ್ಧಿ ಬಂತು. ರಾಜ ಕರೆ ಕಳಿಸಿದ ಮತ್ತೆ ವೈಶಂಪಾಯನರಿಗೆ. ಇಷ್ಟು ದಿನ ಅವನಿಗೆ ಯಾವ ವೇದ ಮಂತ್ರಗಳ ಮೇಲೆ ತಾತ್ಸಾರ ಇತ್ತು, ಯಾವ ವೈಶಂಪಾಯನರ ಮೇಲೆ ಗೌರವಗಳು, ಅನಾಸಕ್ತಿಗಳು, ನಿರಾಸಕ್ತಿ ಇದುವೋ ಅದೇ ವೈಶಂಪಾಯನರಿಗೆ ಮತ್ತೆ ಕರೆ ಕಳಿಸಿದ. ನಿನ್ನೆ ಯಾವ ಶಿಷ್ಯ ನಿಮ್ಮಿಂದ ಅಭಿಮಂತ್ರಿತವಾದ ಮಂತ್ರಪೂತವಾದ ಕಲಶವನ್ನು ತೆಗೆದುಕೊಂಡು ಬಂದಿದ್ನೋ ಅದೇ ಶಿಷ್ಯ ನಾಳೆನೂ ಬರಬೇಕು ಅನ್ನುವ ಆದೇಶವನ್ನು ಕಳಿಸಿದ. ಇಷ್ಟು ದಿನ ಒಂದೇ ಒಂದು ಮಾತನ್ನು ಆಡದ ರಾಜ ವೈಶಂಪಾಯನರಿಗೆ ಕರೆಯನ್ನು ಕಳಿಸಿದ. ವೈಶಂಪಾಯನರು ರಾಜನ ಆದೇಶ ಅಂತ ಹೇಳಿದ್ರೆ ಕೇಳಲೇಬೇಕು, ಅನಿವಾರ್ಯ. ಯಾಜ್ಞವಲ್ಕ್ಯರಿಗೆ ಆದೇಶ ಮಾಡಿದರು, ಶಿಷ್ಯ ಇವತ್ತು ಹೋಗಿ ಮತ್ತೆ ನೀನು ನಾಳೆಯೂ ಕೂಡ ನೀನೇ ಹೋಗಬೇಕು. ಅದು ಇದ್ದದ್ದು ಕ್ರಮ ಹೇಗೆ, ದಿನಕ್ಕೊಬ್ಬೊಬ್ಬರು ಶಿಷ್ಯ ಹೋಗಬೇಕು ಅಂತ, ನೀನೇ ಹೋಗಬೇಕು ಅಂತ ಶಿಷ್ಯನಿಗೆ ಯಾಜ್ಞವಲ್ಕ್ಯರಿಗೆ ಹೇಳಿದಾಗ ಯಾಜ್ಞವಲ್ಕ್ಯರಂದರು, ನಿಮ್ಮ ಬಗ್ಗೆ ಅವನಿಗೆ ಗೌರವಗಳೇ ಇಲ್ಲ, ಭಕ್ತಿ ಇಲ್ಲ, ವೇದ ಮಂತ್ರಗಳ ಮೇಲೆ ಅಚಲವಾದ ವಿಶ್ವಾಸ ಇಲ್ಲ, ಗೌರವ ಆದರಗಳಿಲ್ಲ, ನಂಬಿಕೆಗಳಿಲ್ಲ. ಅಂತಹ ರಾಜನಿಗೆ ನಾನು ತಗೊಂಡು ಹೋಗಿ ಏನು ಮಾಡಲಿ? ಮತ್ತೆ ಹೋದರೂ ವೇದಗಳನ್ನು ಅಪಮಾನ, ನಾನು ತೊಗೊಂಡು ಹೋದರೆ ವೇದಗಳಿಗೆ ಅಪಮಾನ, ನಿಮಗೆ ಅಪಮಾನ ಅದು. ಹಾಗಾಗಿ ನಾನು ತೊಗೊಂಡು ಹೋಗೋದಿಲ್ಲ ಅಂತ ಅದನ್ನು ಎದುರಿಸಿ ನಿಂತು. ವೈಶಂಪಾಯನರಿಗೆ ಇದೊಂದು ಕಾರಣ ಸಾಕಾಯಿತು ಗುರುಕುಲದಿಂದ ಹೊರಗಾಗಲಿಕ್ಕೆ. ನನ್ನ ಮಾತಿಗೆ ಮೀರಿ ನಿಲ್ತೀಯಾ? ಹಾಗಿದ್ರೆ ನಾನು ಕಲಿಸಿದ ಎಲ್ಲ ವಿದ್ಯೆಗಳನ್ನು ಕೂಡ ಇಲ್ಲಿಯೇ ಬಿಟ್ಟು ಹೋಗಿಬಿಡು, ಗುರುಕುಲ ಬಿಟ್ಟು ತೊರೆದು ಹೋಗಿಬಿಡ್ಬೇಕು ನೀನು. ಆದರೆ ಯಾಜ್ಞವಲ್ಕ್ಯರು ಅದನ್ನೂ ಇದು ಗುರುಗಳ ಅಪ್ಪಣೆ ಅಂತಲೇ ಅದನ್ನು ಪಾಲಿಸಿದಂತಹ ಮಹಾತ್ಮರು. ಕಾರಣ ಹೇಳಿದ್ದೇನೆ, ಯಾಜ್ಞವಲ್ಕ್ಯರನ್ನು ಬಿಟ್ಟು ಕೊಡುವ ಮನಸ್ಸು ಖಂಡಿತ ವೈಶಂಪಾಯನರದ್ದಲ್ಲ. ಯಾಕೆ ಅಂತ ಹೇಳಿತಂದ್ರೆ ಅಂತಹ ಇನ್ನೊಬ್ಬ ಶಿಷ್ಯ ಸಿಗಬೇಕು ಅಂತ ಹೇಳಿತಂದ್ರೆ ಎಷ್ಟೋ ಜನ್ಮದ ಪುಣ್ಯ ಆಗಿರಬೇಕು. ವೇದವ್ಯಾಸರಂತಹ ಗುರುಗಳು, ಯಾಜ್ಞವಲ್ಕ್ಯರಂತಹ ಶಿಷ್ಯರು. ಯಾಕೆ ಅಂತ ಹೇಳಿದರೆ, ಸತ್ಯವತಿ ಪರಾಶರರ ವಿವಾಹವನ್ನು ಮಾಡಿಸಿದ್ದೇ ಯಾಜ್ಞವಲ್ಕ್ಯರು. ವಸಿಷ್ಠರು ಕರೆಸಿ ಪರಾಶರ ಸತ್ಯವತಿಯರ ವಿವಾಹವನ್ನು ಮಾಡಿಸ್ತಾರೆ. ಆಮೇಲೆ ವೇದವ್ಯಾಸ ದೇವರ ಅವತಾರ ಆಗುವಂಥದ್ದು. ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ತೋಚೋದಿಲ್ಲ. ಆದರೆ ಅನಿವಾರ್ಯ, ಅವನಿಗೆ ಈ ವೈಶಂಪಾಯನರಿಗೆ ಸ್ವಪ್ನ ಸೂಚನೆಯಾಗಿದೆ. ಯಾಕೆ ಅಂತ ಹೇಳಿದಂದರೆ, ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿದಾಗ ಅನಂತವಾದ ವೇದಗಳನ್ನು ನಮ್ಮ ಬುದ್ಧಿಮತ್ತೆ ಅಲ್ಲಿಗೆ ನಿಲುಕೋದಿಲ್ಲ ಅನ್ನೋದನ್ನು ಅರಿತಂತಹ ವ್ಯಾಸರು 4 ವಿಭಾಗಗಳನ್ನಾಗಿ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವಿಭಾಗಗಳನ್ನಾಗಿ ಮಾಡಿದರು. ಋಗ್ವೇದ ಅದಕ್ಕೆ ಪೈಲಮುನಿಗಳನ್ನು ಪ್ರಚಾರಕ್ಕಾಗಿ ಬಿಟ್ಟರು. ಅದಕ್ಕೆ 12 ಶಾಖೆಗಳನ್ನು ಮಾಡಿ ಪೈಲಮುನಿಗಳನ್ನು ಅದಕ್ಕೆ ಬಿಟ್ಟರು. ಯಜುರ್ವೇದವು ಮತ್ತು 2 ಭಾಗ, ಅಲ್ಲಿ ಗದ್ಯ ಭಾಗ, ಋಗ್ವೇದ ಪದ್ಯಗಳ ಭಾಗ, ಯಜುರ್ವೇದ ಗದ್ಯಗಳ ಭಾಗ, ಅದನ್ನು 2 ವಿಭಾಗ ಮಾಡಿದರು. ಒಂದು ಶುಕ್ಲ, ಇನ್ನೊಂದು ಕೃಷ್ಣ ಭೇದೇನ. ಕೃಷ್ಣ ಯಜುರ್ವೇದಕ್ಕೆ ಪ್ರವರ್ತಕರನ್ನಾಗಿ ವೈಶಂಪಾಯನರನ್ನು ನೇಮಕ ಮಾಡಿದರು. ಶುಕ್ಲ ಯಜುರ್ವೇದ ಎಲ್ಲಿಗೆ ಹೋಯಿತು? ಶುಕ್ಲ ಯಜುರ್ವೇದ ಸೂರ್ಯನೊಳಗಿಟ್ಟರು. ಯಾಕೆ ಸೂರ್ಯನಲ್ಲಿಟ್ಟರು ಅಂತ ಹೇಳಿದರೆ, ಮುಂದೆ ಇದು ಇನ್ನೊಬ್ಬ ವ್ಯಕ್ತಿಯಿಂದ ಭೂಮಿಗೆ ಇನ್ನೊಬ್ಬ ವ್ಯಕ್ತಿ ಇದಕ್ಕೆ ಪ್ರವರ್ತಕರಾಗಬೇಕು. ಹಾಗಾಗಿ ಆ ಕಾರಣಕ್ಕೋಸ್ಕರ ಸೂರ್ಯನಲ್ಲಿ ಶುಕ್ಲ ಯಜುರ್ವೇದವನ್ನು ಅವರು ಈ ಸದ್ಯಕ್ಕೆ ನಿನ್ನ ಹತ್ರ ಇರಲಿ ಇದು ಅಂತ ಹೇಳಿ ಇಟ್ಟರು ವೇದವ್ಯಾಸ. ಆ ಶುಕ್ಲ ಯಜುರ್ವೇದ ಮತ್ತೆ ಈಗ ಭೂಮಿಗೆ ಬರಬೇಕಾಗಿತ್ತು. ಆ ನೆಪದಿಂದ, ಯಾಕೆಂದರೆ ವೈಶಂಪಾಯನರಿಗೂ ಮತ್ತು ಸೂರ್ಯನಿಗೂ ಏನು ತುಂಬ ವೈರುಧ್ಯವೇನಲ್ಲ. ಯಾಕೆಂತಂದರೆ ಒಂದೇ ವೇದದ 2 ಭಾಗಗಳ ಪ್ರವರ್ತಕರು ಅವರಿಬ್ಬರು, ಒಬ್ಬರು ಶುಕ್ಲಕ್ಕೆ, ಇನ್ನೊಬ್ಬರು ಕೃಷ್ಣಕ್ಕೆ. ಸೂರ್ಯನಿಗೆ ಅಪೇಕ್ಷೆ ಇತ್ತು, ಅದನ್ನು ಯಾಜ್ಞವಲ್ಕ್ಯರ ಮೂಲಕ ಅದನ್ನು ಭೂಮಿಗೆ ಪ್ರವರ್ತಕರನ್ನಾಗಿ ಮಾಡಬೇಕು, ಶುಕ್ಲ ಯಜುರ್ವೇದವನ್ನು ಪ್ರಚಲಿತಗೊಳಿಸಬೇಕು ಅನ್ನುವ ಅಪೇಕ್ಷೆ ಇತ್ತು. ಹಾಗಾಗಿ ಅದನ್ನು ವೈಶಂಪಾಯನರಿಗೆ ಸ್ವಪ್ನದಲ್ಲಿ ಬಂದು ತಿಳಿಸಿದ. ವೈಶಂಪಾಯನರಿಗೆ ಈಗ ಗುರುಕುಲದಲ್ಲಿದ್ದರೆ ಅದು ಸಾಧ್ಯ ಆಗ್ತಿರಲಿಲ್ಲ. ವೈಶಂಪಾಯನರು ಯಾಕೆ ಅಂತಂದ್ರೆ ವೇದವನ್ನು ಪಡ್ಕೊಳ್ಬೇಕು ಅಂತ ಹೇಳಿದಂದ್ರೆ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯ ಇಲ್ಲ, ಅದಕ್ಕೆ ಉಪಾಸನೆ ಬೇಕು, ತಪಸ್ಸು ಬೇಕು ಅದಕ್ಕೆ. ಹಾಗಾಗಿ ಗುರುಕುಲದಲ್ಲಾದರೆ ಗುರು ಸೇವೆ ಅದು ಇದು ಅಂತಲೇ ಆಗಿ ಹೋಗಿಬಿಡುತ್ತೆ. ತಪಸ್ಸು ಬೇಕು ಅನ್ನುವ ಕಾರಣಕ್ಕೋಸ್ಕರ ಸೂರ್ಯ ಅದನ್ನು ವೈಶಂಪಾಯನರಿಗೆ ತಿಳಿಸಿದ. ವೈಶಂಪಾಯನರು ಈ ನೆಪ ಮಾಡಿಕೊಂಡು ಯಾಜ್ಞವಲ್ಕ್ಯರನ್ನ, ನೀನು ಗುರುಕುಲದಿಂದ ಹೋಗು, ನಾನು ಕಲಿತ ವಿದ್ಯೆಯನ್ನು ನೋಡಿ. ಅವರು ವೈಶಂಪಾಯನರು ಹೇಳಿದ್ದು ಹೇಗೆ ನೋಡಿ, ನಾನು ಕಲಿತ ವಿದ್ಯೆಯನ್ನು
ಬಿಟ್ಟು ಹೋಗು ಅಂತಂತಂದರು. ಯಾಕೆ? ಶುಕ್ಲ ಯಜುರ್ವೇದದ ಒಂದು ಭಾಗ ಇನ್ನೊಂದು ಬರಬೇಕಾಗಿದೆ, ಅದಕ್ಕೆ ಇವರು ಪ್ರವರ್ತಕರಾಗಬೇಕಾಗಿದೆ. ಹಾಗಾಗಿ ಕೃಷ್ಣ ಯಜುರ್ವೇದವನ್ನು ನೀನು ಕಲ್ತದ್ದನ್ನು ಇಲ್ಲೇ ಬಿಟ್ಟು ಹೋಗು ಅಂತ ಯಾಜ್ಞವಲ್ಕ್ಯರಿಗೆ ಆದೇಶ ಮಾಡಿದರು. ಯಾಜ್ಞವಲ್ಕ್ಯರು ತಮ್ಮ ಆದೇಶ ಅಂತ ಅದನ್ನು ವಮನ ಮಾಡಿದರು. ಅದನ್ನೆಲ್ಲ ಅಲ್ಲಿರುವಂತಹ ಎಲ್ಲ ಶಿಷ್ಯರು ಕೂಡ ತಿತ್ತಿರಿ ಎಂಬುವಂತಹ ಪಕ್ಷಿಯ ರೂಪದಲ್ಲಿ ಬಂದು ಆ ವಮನವನ್ನು, ಆ ವೇದದ ಭಾಗವನ್ನು ಸ್ವೀಕಾರ ಮಾಡಿದರು. ಅದರಿಂದಾಗಿ ಕೃಷ್ಣ ಯಜುರ್ವೇದಕ್ಕೆ ಇನ್ನೊಂದು ಹೆಸರು ತೈತ್ತರೀಯ ಸಂಹಿತ ಅಂತ. ತಿತ್ತಿರಿ ಪಕ್ಷಿಯ ಸಂಬಂಧಿಯಾದ ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಅದು ಪ್ರಚಲಿತವಾದದ್ದು ಸಂಹಿತೆ. ಆದ್ದರಿಂದಾಗಿ ಕೃಷ್ಣ ಯಜುರ್ವೇದದ ಸಂಹಿತೆಗೆ ಇನ್ನೊಂದು ಹೆಸರು ತೈತ್ತಿರೀಯ ಸಂಹಿತ. ನಾವು ಕೇಳ್ತೇವೆ ಅದನ್ನೇ ತೈತ್ತಿರೀಯೋಪನಿಷತ್ ಅಂತಲೇ ಕೇಳ್ತೇವೆ ನಾವು. ಕಾರಣ ಯಾಕೆ ತೈತ್ತಿರೀಯೋಪನಿಷತ್ ಅಂತ ಬರಲಿಕ್ಕೆ ಕಾರಣ ಯಾಕೆ ಅಂತ ಹೇಳಿದ್ರೆ ಈ ಕಾರಣ. ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಬಂದು ಉಳಿದ ಶಿಷ್ಯರೆಲ್ಲ ಅದನ್ನು ಸ್ವೀಕಾರ ಮಾಡಿದರು. ಅದರಿಂದಾಗಿ ಅದು ನೀವೇನೇನೋ ಅದು ಕೊಳೆ ಮಲ ಅಂತ ಹಾಗೆಲ್ಲ ತಿಳ್ಕೊಳ್ಬಾರ್ದು. ಯಾಕೆ ಅಂತಂದರೆ ಅದು ಜ್ಞಾನ, ಆದ್ದರಿಂದಾಗಿ ಅದು ಶುದ್ಧವೇ ಆಗಿರುತ್ತೆ. ಹಾಗಾಗಿ ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಆದರೆ ಏನು ಮನುಷ್ಯ ದೇಹದಿಂದ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಪಕ್ಷಿಗಳ ರೂಪದಿಂದ ಬಂದು ಅದನ್ನು ಸ್ವೀಕಾರ ಮಾಡಿದರು. ಅದರಿಂದಾಗಿ ಅದು ತೈತ್ತಿರಿಯ ಸಂಹಿತ, ತೈತ್ತಿರೀಯೋಪನಿಷತ್ತು ಎಂಬುವ ಹೆಸರಿನಿಂದ ಅದು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಈ ಕಡೆ ಯಾಜ್ಞವಲ್ಕ್ಯರು ಅಲ್ಲಿಂದ ಗುರುಕುಲದಿಂದ ಹೋದರು. ಯಾರ್ಯಾರು ಯಾವ್ಯಾವ ವೇದಗಳಿಗೆ ಪ್ರವರ್ತಕರೋ ಪೈಲ ಋಷಿಗಳಿಂದ ಋಗ್ವೇದವನ್ನು ಅಧ್ಯಯನ ಮಾಡಿದರು, ಸುಮಂತುಗಳಿಂದ ಅಥರ್ವ ವೇದವನ್ನು, ಸಾಮವೇದವನ್ನು, ಜೈಮಿನಿಗಳಿಂದ ಅಥರ್ವ ವೇದವನ್ನು, ಹೀಗೆ ಇಷ್ಟು. ಮತ್ತು ಲೋಕ ಶಿಕ್ಷಣವೂ ಬೇಕು ಸಾಮಾನ್ಯವಾಗಿ. ಆ ಲೋಕ ಶಿಕ್ಷಣಕ್ಕಾಗಿ ಯಾರ ಬಳಿ ಆಶ್ರಯ ಮಾಡಿದ್ದು ಯಾರನ್ನು ಅಂತ ಹೇಳಿದ್ರೆ ಉದ್ದಾಲಕರನ್ನು ಆಶ್ರಯಿಸಿಕೊಂಡ್ರು. ಉದ್ದಾಲಕರು ತಮ್ಮ ತರುವಾಯ ಯಾಜ್ಞವಲ್ಕ್ಯರಿಗೆ ತಮ್ಮ ವಿದ್ಯಾಪೀಠದ ಜವಾಬ್ದಾರಿಯನ್ನು, ಉದ್ದಾಲಕರು ಅವತ್ತಿನ ದೊಡ್ಡ ಗುರುಕುಲ ಅವರದ್ದು, ಅವರು ಕಲಿತದ್ದು ಧೌಮ್ಯ ಋಷಿಗಳ ಬಳಿ ಉದ್ದಾಲಕರು. ಆ ಉದ್ದಾಲಕರ ಬಳಿ ಲೋಕ ಶಿಕ್ಷಣವನ್ನು ಕಲಿತು ಆಮೇಲೆ ಆದರೂ ಒಂದು ಕೊರಗು, ಎಲ್ಲ ವಿದ್ಯೆಗಳು ಕೈಯಲ್ಲಿದೆ, ಎಲ್ಲ ವೇದಗಳು ಕೈಯಲ್ಲಿದೆ, ಯಜುರ್ವೇದದ ಭಾಗ ಇಲ್ಲ, ಯಜುರ್ವೇದದ ಭಾಗ ಕೈಯಲ್ಲಿಲ್ಲ. ಆ ಕೊರಗು ಕಾಡ್ತಾ ಇತ್ತು. ಈ ಯಜುರ್ವೇದವನ್ನು ನಾನು ಅಧ್ಯಯನ ಮಾಡಬೇಕು, ಕಲಿಬೇಕು ಅನ್ನುವ ಪ್ರಾಂಜಲ ಮನಸ್ಸಿನಿಂದ ತಪಸ್ಸಿಗೆ ಕುಳಿತರು. ನಿರಂತರ ಏಕಾಗ್ರ ಚಿತ್ತದಿಂದಾಗಿ ಸೂರ್ಯಮಂಡಲಾಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನು ಧ್ಯಾನ ಮಾಡಿದರು. ಸೂರ್ಯಮಂಡಲಾಂತರ್ಯಾಮಿಯಾಗಿರುವಂತಹ ಪರಮಾತ್ಮ ಅಂತ ಹೇಳಿದರೆ ಬೇರೆ ಯಾರ್ಯಾರೂ ಅಲ್ಲ, ಅದು ಸವಿತೃರೂಪಿ ಪರಮಾತ್ಮನೇ. ನಾವು ಯಾವ ಗಾಯತ್ರಿ ಮಂತ್ರ ಜಪದಲ್ಲಿ ನಾವು ಗಾಯತ್ರಿ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡ್ತೇವೋ, ಯಾರನ್ನು ಧ್ಯಾನಿಸ್ತೇವೋ ಅಂತಹದ್ದೇ ಸೂರ್ಯನಾರಾಯಣ ಪರಮಾತ್ಮನನ್ನು ಉಪಾಸನೆ ಮಾಡಿದರು. ಸೂರ್ಯಮಂಡಲಾಂತರ್ಯಾಮಿಯಾಗಿ ತಪಸ್ಸು ಪರಿಪಕ್ವವಾಯಿತು. ಆ ಸೂರ್ಯಾಂತರ್ಗತ ಆಗಿರುವಂತಹ ನಾರಾಯಣ ಪ್ರತ್ಯಕ್ಷನಾದ. ಯಾಜ್ಞವಲ್ಕ್ಯರಲ್ಲಿ ವಿಶೇಷವಾದ ಬ್ರಹ್ಮದೇವರ ಸಾನ್ನಿಧ್ಯ. ಕೆಲವರು ಹೇಳ್ತಾರೆ ಯಾಜ್ಞವಲ್ಕ್ಯರೇ ಬ್ರಹ್ಮದೇವರ ಅವತಾರ ಅನ್ನುವ ಮಾತುಗಳನ್ನು ಹೇಳ್ತಾರೆ, ಆದರೆ ಖಂಡಿತವಾಗಿಯೂ ಅಲ್ಲ. ಯಾಕೆ? ಬ್ರಹ್ಮಣೋ ನಾಮತಾರೋಸ್ತಿ ಸನ್ನಿಧಾನಂತ ಕೇವಲಂ ಅನ್ನುವ ಆಚಾರ್ಯರ ಮಾತು ಅದು ಸ್ಪಷ್ಟವಾಗಿರುವಂಥದ್ದು. ಬ್ರಹ್ಮದೇವರಿಗೆ ಯಾವತ್ತಿಗೂ ಕೂಡ ಅವತಾರ ಇಲ್ಲ. ಅಷ್ಟಲ್ಲದೇ ಕಲಿಯುಗದಲ್ಲೂ ಕೂಡ ಆಚಾರ್ಯರಾಗಿ ಅವತಾರ ಮಾಡುವ ಪ್ರಸಂಗದಲ್ಲಿ ಹೇಳಿರುವಂತಹದ್ದು ಬ್ರಹ್ಮಾಣಮಪ್ಯನವತಾರ ಮನಾದಿದಿಕ್ಷು ಅಂತಲೇ ಸರ್ವಜ್ಞಂ ಅನ್ಯಂ ಅನವೇಕ್ಷ ಸಕಾರ್ಯವೀರಂ ಸ್ಮೇರಾನನೋ ಭುವನ ಜೀವನ ಮಾಭಾಷೆ. ಪರಮಾತ್ಮ ಆದೇಶ ಮಾಡಿದ್ದು ಯಾರಿಗೆ ಅಂತ ಹೇಳಿದರೆ ಬ್ರಹ್ಮದೇವರಿಗೆ ಆದೇಶ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮಾಣಂ ಅನವತಾರಮಪಿ ಅನಾದಿದಿಕ್ಷು ಅಂತ. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಅವರು ಅವತಾರ ಎತ್ತಿ ತತ್ವಪ್ರಸಾರವನ್ನು ಮಾಡಬೇಕು ಅನ್ನುವ ಜವಾಬ್ದಾರಿ ಅವರಿಗಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಬ್ರಹ್ಮದೇವರನ್ನ ಅವತಾರ ಮಾಡಲಿಕ್ಕೆ ಆದೇಶ ಪಡೆದೇನೆ ಸ್ಮೇರಾನನೋ ಭುವನ ಜೀವನ ಮಾಭೇಷ, ಇನ್ನೊಬ್ಬ ಯಾರನ್ನು ನೋಡದೇನೆ ಸರ್ವಜ್ಞನಾಗಿರುವಂತಹ ಎಲ್ಲವನ್ನೂ ತಿಳಿದಿರುವಂತಹ ಸ್ಮೇರಾನನೋ ಭುವನ ಜೀವನಂ, ಎಲ್ಲ ಇಡೀ ಭೂಮಂಡಲಕ್ಕೆ ಈ ಲೋಕಗಳಿಗೆ ಯಾರು ಜೀವನಭೂತರಾಗಿದ್ದಾರೋ, ಯಾವ ಪ್ರಾಣದೇವರಿದ್ದಾರೋ ಅಂತಹ ಪ್ರಾಣದೇವರಿಗೆ, ಮುಖ್ಯ ಪ್ರಾಣದೇವರಿಗೆ, ವಾಯುದೇವರಿಗೆ ಆದೇಶ ಮಾಡಿದರು ಅಂತ ನಾವು ಕೇಳ್ತೇವೆ. ಹಾಗಾಗಿ ಬ್ರಹ್ಮದೇವರ ಅವತಾರ ಅನ್ನೋದು ಪಕ್ಕದಲ್ಲೇ ಇಟ್ಟು ಮಾತಾಡಬೇಕಾಗಿರುವಂಥದ್ದು. ಆದರೆ ಋಷಿಗಳಲ್ಲಿ ಬ್ರಹ್ಮದೇವರ ವಿಶಿಷ್ಟವಾದ ಸಾನ್ನಿಧ್ಯ ಇರುತ್ತೆ ಅನ್ನೋದಂತೂ ಸತ್ಯ. ವಶಿಷ್ಠ ಋಷಿಗಳಲ್ಲಿ ನಾವು ಕೇಳ್ತೇವೆ, ಇಂದ್ರನಿಗೆ ಶಾಪ ಕೊಡಬೇಕಾದ್ರೆ ಚವನ ಋಷಿಗಳಲ್ಲಿ ಬ್ರಹ್ಮದೇವರ ವಿಶಿಷ್ಟವಾದ ಸಾನ್ನಿಧ್ಯವನ್ನು ನಾವು ನೋಡ್ತೇವೆ. ಹಾಗಾಗಿ ಯಾಜ್ಞವಲ್ಕ್ಯರಲ್ಲೂ ಕೂಡ ಒಪ್ಪಬಹುದಾದ ವಿಷಯ ಅಂತ ಹೇಳಿದರೆ ಯಾಜ್ಞವಲ್ಕ್ಯರಲ್ಲಿ ಇತರ ಋಷಿಗಳಿಗಿಂತಲೂ ಕೂಡ ಬ್ರಹ್ಮದೇವರ ಆವೇಶ ಅಥವಾ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿತ್ತು ಅಂತ ಒಪ್ಪಬಹುದೇ ಹೊರತು ಅವತಾರ ಅನ್ನುವ ಮಾತು ಅದು ಖಂಡಿತ ದೂರಗುಳಿದಂತಹ ಮಾತು. ಹಾಗಾಗಿ ಯಾಜ್ಞವಲ್ಕ್ಯರಲ್ಲಿ ವಿಶೇಷವಾದ ಬ್ರಹ್ಮದೇವರ ಸನ್ನಿಧಾನ. ಆ ಸನ್ನಿಧಾನಕ್ಕಾಗಿ ಪರಮಾತ್ಮ ಹೇಗೆ ಬ್ರಹ್ಮದೇವರಿಗೆ ಉಪದೇಶ ಮಾಡಬೇಕಾದರೆ ಕುದುರೆ ರೂಪದಲ್ಲಿ ಹಯಗ್ರೀವ ರೂಪದಿಂದಾಗಿ ಉಪದೇಶ ಮಾಡಿದ್ದು. ಇದು ಯಾಕೆ ಈ ಕಲ್ಪನೆಗಳು ಅಂತ ಹೇಳಿದರೆ ಈ ಕಾರಣಕ್ಕೋಸ್ಕರ. ಸೂರ್ಯ ಉಪದೇಶ ಮಾಡಿದ್ದು ಹೇಗೆ ಅಂತ ಹೇಳ್ತಂದ್ರೆ ಯಾಜ್ಞವಲ್ಕ್ಯರಿಗೆ ಕುದುರೆ ರೂಪದಿಂದ ಬಂದು ಉಪದೇಶ ಮಾಡಿದ್ದು.
ಶುಕ್ಲಯಜುರ್ವೇದವನ್ನು ಉಪದೇಶ ಮಾಡಬೇಕಾದ್ರೆ ಕುದುರೆಯ ರೂಪದಿಂದ ಬಂದು ಉಪದೇಶ ಮಾಡಿದ್ದು. ಹಾಗಾಗಿ ಸೂರ್ಯಾಂತರ್ಗತನಾದ ಪರಮಾತ್ಮ ಸೂರ್ಯನು ಕುದುರೆಯ ರೂಪದಿಂದ ಉಪದೇಶ ಮಾಡ್ತಾನೆ ಅಂತ ಹೇಳಿದಂದ್ರೆ ಯಾಜ್ಞವಲ್ಕ್ಯರಲ್ಲಿ ವಿಶೇಷವಾದ ಪರಮಾತ್ಮ ನೇರವಾಗಿ ಉಪದೇಶ ಮಾಡೋದು ಬ್ರಹ್ಮದೇವರಿಗೆ ಮಾತ್ರವೇ. ಪೈಲ ಋಷಿಗಳಿಗೂ ಕೂಡ ವೇದವನ್ನು ಅಧ್ಯಯನ ಮಾಡಿ ವೇದವನ್ನು ವಿಭಾಗ ಮಾಡಿ ಅವರಿಗೆ ಉಪದೇಶ ಮಾಡಬೇಕಾದ್ರೂ ಕೂಡ ಆಯಾಯ ದೇವತೆಗಳಿಗೆ ಆಯಾಯ ಋಷಿಮುನಿಗಳಲ್ಲಿ ದೇವತಾ ಸಾನ್ನಿಧ್ಯಾನ ಇದ್ದದ್ರಿಂದಲೇ ಅದು ನೇರವಾಗಿ ಉಪದೇಶಕ್ಕೆ ಸಾಧ್ಯ ಆಯಿತು. ಹಾಗಾಗಿಯೇ ಇಲ್ಲಿಯೂ ಕೂಡ ಯಾಜ್ಞವಲ್ಕ್ಯರಲ್ಲೂ ಕೂಡ ಬ್ರಹ್ಮದೇವರ ವಿಶೇಷ ಸನ್ನಿಧಾನ ಇತ್ತು, ಸಾನ್ನಿಧ್ಯ ಇತ್ತು. ಹಾಗಾಗಿ ಪರಮಾತ್ಮ ವಾಜಿ ರೂಪದಿಂದ ಕುದುರೆಯ ರೂಪದಿಂದ ಸೂರ್ಯಾಂತರ್ಗತನಾಗಿ ಸೂರ್ಯನಾರಾಯಣನ ರೂಪದಿಂದ ಬಂದು ಅವರಿಗೆ ವೇದಗಳ ಉಪದೇಶವನ್ನು ಶುಕ್ಲಯಜುರ್ವೇದದ ಉಪದೇಶವನ್ನು ಮಾಡಿದ. ಕುದುರೆಯ ರೂಪದಿಂದಾಗಿ ಎಲ್ಲ ವೇದಗಳು ಬ್ರಹ್ಮದೇವರಿಗೆ ಕುದುರೆಯ ರೂಪದಿಂದಾಗಿ ಅಥವಾ ಹೈಗ್ರೀವ ರೂಪದಿಂದ ಹೋಗಿರುವಂಥದ್ದು. ಆದರೆ ಭೂಲೋಕಕ್ಕೆ ಬರಬೇಕಾದ್ರೆ ಯಾವ ವೇದವೂ ಕೂಡ ಕುದುರೆಯ ಮುಖಾಂತರ ಅಥವಾ ಹೈಗ್ರೀವ ರೂಪಿ ಪರಮಾತ್ಮನ ಮುಖಾಂತರ ಭೂಮಿಗೆ ಬರಲಿಲ್ಲ. ಆದರೆ ಯಾಜ್ಞವಲ್ಕ್ಯರ ಮುಖಾಂತರ ಬರಬೇಕಾದ್ರೆ ಭೂಲೋಕಕ್ಕೆ ಬರಬೇಕಾದ್ರೆ ಶುಕ್ಲಯಜುರ್ವೇದ ಕುದುರೆಯ ರೂಪದಲ್ಲಿ ಸೂರ್ಯನು ಕುದುರೆಯ ರೂಪದಲ್ಲಿ ಯಾಜ್ಞವಲ್ಕ್ಯರಿಗೆ ಉಪದೇಶ ಮಾಡಿದ. ಆದ್ದರಿಂದಾಗಿ ವಾಜಿ ರೂಪದಿಂದ ಉಪದೇಶ ಮಾಡಿದ. ಆದ್ದರಿಂದಾಗಿ ಶುಕ್ಲಯಜುರ್ವೇದದ ಸಂಹಿತೆಗೆ ಇನ್ನೊಂದು ಹೆಸರು ವಾಜಸನೇಯ ಸಂಹಿತ ಅಂತ. ಅಂತಹ ವೇದಗಳನ್ನು ಶುಕ್ಲಯಜುರ್ವೇದವನ್ನು ತೆಗೆದುಕೊಂಡು ಸೂರ್ಯಾಂತರ್ಗತನಾದ ಪರಮಾತ್ಮನಿಂದ ಸ್ವೀಕಾರ ಮಾಡಿ ಲೋಕದಲ್ಲೆಲ್ಲ ಪ್ರವರ್ತಕಗೊಳಿಸಿದಂತಹ ಮಹಾತ್ಮರು ಯಾಜ್ಞವಲ್ಕ್ಯರು. ಅವರ ಶಿಷ್ಯಕೋಟಿಯೂ ಅಷ್ಟೇ ದೊಡ್ಡ ಪರಂಪರೆ. ಕಣ್ವರು, ಕಾತ್ಯಾಯನರು ಇವರೆಲ್ಲ ಅವರ ಶಿಷ್ಯರು. ಕಾತ್ಯಾಯನರು ಮಕ್ಕಳು ಹೌದು, ಶಿಷ್ಯರು ಹೌದು. ಯಾಜ್ಞವಲ್ಕ್ಯರಿಗೆ ಇಬ್ಬರು ಹೆಣ್ಣಂದರು, ಒಬ್ಬಳು ಕಾತ್ಯಾಯಿನಿ ಕದಿರ ಋಷಿಗಳ ಮಗಳು, ಇನ್ನೊಬ್ಳು ಮೈತ್ರೇಯಿ. ಈ ಮೈತ್ರೇಯಿ ಬಂದದ್ದು ಕಥೆ ಒಂದು ಚೂರು ಜ್ಞಾನಕ್ಕಾಗಿಯೇ ಯಾಜ್ಞವಲ್ಕ್ಯರನ್ನು ಆರಿಸಿ ಬಂದಂತಹ ಮಹಾಮಹಿಳೆ ಆಕೆ. ಏನು ಕಾರಣ ಆಕೆ ಬರಲಿಕ್ಕೆ ಅಂತ ಹೇಳಿದರೆ, ಜನಕರಾಜನ ಆಸ್ಥಾನ, ನಾನು ಹೇಳಿದ್ದೆ ಹಿಂದೆ ಜನಕನ ಆಸ್ಥಾನ ಅಂತ ಹೇಳಿದ್ರೆ ಅದು ಜ್ಞಾನಕ್ಕೇನೆ ಹೆಸರಾದ ಪರಂಪರೆ. ಅದು ಜ್ಞಾನ ಪ್ರಸಾರಕ್ಕೆ ತತ್ವಪ್ರಸಾರಕ್ಕೆ ಹೆಸರಾದ ಪರಂಪರೆ ಜನಕರಾಜನ ಆಸ್ಥಾನ. ಜನಕರಾಜನ ಆಸ್ಥಾನದಲ್ಲಿ ಯಜ್ಞದಲ್ಲಿ ಒಂದು ಸರ್ವಜ್ಞ ಪೀಠವನ್ನು ಸರ್ವಜ್ಞ ಪೀಠ ಇತ್ತು. ಈ ಸರ್ವಜ್ಞ ಪೀಠ ನಾನು ಹೇಳ್ತೇನೆ, ರಾಜಸ ಯಾಗದಲ್ಲಿ ಹೇಗೆ ಕೃಷ್ಣ ಮೊದಲು ಅಗ್ರ ಪೂಜೆಯನ್ನು ಮಾಡಿ ಸರ್ವಜ್ಞ ಪೀಠದಲ್ಲಿ ಮೊದಲು ಪೂಜೆಯನ್ನು ಮಾಡ್ತಾರೋ ಹಾಗೆ ಇಲ್ಲೂ ಒಂದು ಯಜ್ಞ ಅಂತ ಹೇಳಂತಂದಾಗ ಅಲ್ಲಿಯೂ ಕೂಡ ಆ ವ್ಯವಸ್ಥೆ ಆಗಿತ್ತು. ಯಾಗಾದಿಗಳು ತಿಂಗಳುಗಟ್ಟಲೆ ನಡೆಯುವಂತಹ ಯಾಗ, ಅಲ್ಲೆಲ್ಲ ಯಾಗ ಅಂತ ಹೇಳ್ತಂದ್ರೆ ಅದರದ್ದೊಂದು ಪ್ರಮುಖವಾದ ಅಂಗ ತತ್ವ ನಿಷ್ಕರ್ಷೆ ಆಗಬೇಕು, ವಾದಗಳಾಗಬೇಕು. ಯಾಕೆ ವಾದೇ ಜಾಯತೆ ತತ್ವಬೋಧ. ವಾದಗಳಾದಾಗ ತತ್ವ ನಿಷ್ಕರ್ಷೆ ಆದಾಗ ತತ್ವಜ್ಞಾನ ಅನ್ನೋದು ಹುಟ್ಟತ್ತೆ, ಯಾವುದು ಸತ್ಯ ಅನ್ನೋದು ತಿಳಿಯುತ್ತೆ ಪ್ರಪಂಚಕ್ಕೆ. ಹಾಗಾಗಿ ತತ್ವ ನಿಷ್ಕರ್ಷೆ ಆಗಬೇಕು. ಜನಕರಾಜನ ಆಸ್ಥಾನ ಅವನು ಈ ಹುಡುಕ್ಬೇಕು ಅನ್ನುವ ಛಲ ಅವನಿಗೆ. ಅವನಂದ ಆ ತತ್ವ ನಿಷ್ಕರ್ಷೆ ಆಗಬೇಕಾದ್ರೆ ಯಾರು ಜ್ಞಾನಿಗಳು, ಬರೇ ಜ್ಞಾನಿಗಳು ಅಂತ ಹೇಳಿಲ್ಲ, ಯಾರು ಬ್ರಹ್ಮಜ್ಞಾನಿಗಳಿದ್ದೀರೋ ಅವರು, ನೀವು ಯಾರಾದರೂ ಬ್ರಹ್ಮಜ್ಞಾನಿಗಳು ಅಂತ ಅಂಗೀಕಾರ ಮಾಡಿದರೆ ಅವರಿಗೆ ನಾನು 10,000 ಗೋವುಗಳನ್ನು ಕೊಡ್ತೇನೆ, 1000 ಗೋವುಗಳನ್ನು ಕೊಡ್ತೇನೆ ಅಂತ. ಅವು ಎಂಥವುಗಳು ಸಾಮಾನ್ಯ ಗೋವುಗಳೇನಾಗಿರಲಿಲ್ಲ. ಉದ್ದಾಲಕರು ತಾವು ಇಟ್ಟಂತಹ ಗೋವುಗಳಲ್ಲ, ಹಾಲು ಕೊಡದೇ ಇರುವಂತಹ ಬಂಜೆಯಾದ ಹಸುಗಳಲ್ಲ ಅವು. ಹಾಲು ಕೊಡುವ ಸವತ್ಸಧೇನುಗಳು, ಕರು ಸಮೇತವಾದ ಹಸುಗಳಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ಕೊಂಬಿಗೆ ಬಂಗಾರದ ಕವಚ ಮಾಡಿ ಹಾಕಿಸಿದ್ದಾನೆ ಜನಕರಾಜ. ಬಂಗಾರದ ಕವಚಗಳಿದೆ ಕೊಂಬಿಗೆ, ಪಾದಗಳಿಗೆ ಬಂಗಾರದ ಚಿಹ್ನೆಗಳನ್ನು ಹಾಕಿಸಿದ್ದಾನೆ, ಆ ಪಾದದ ಕಟ್ಟುಗಳನ್ನು ಹಾಕಿಸಿದ್ದಾನೆ. ಅಂತಹ ಗೋವುಗಳನ್ನು, 1000 ಗೋವುಗಳನ್ನು ಯಾರು ಬ್ರಹ್ಮಜ್ಞಾನಿಗಳಾಗಿದ್ದಾರೋ ಅದನ್ನು ತಗೊಂಡು ಹೋಗ್ರಿ ನೀವು. ಆದರೆ ಒಂದು ಕಂಡೀಷನ್, ಇಲ್ಲಿ ಸಭಿಕರು ಕೇಳುವಂತಹ, ಇಲ್ಲಿ ಬಂದಿರುವಂತಹ, ಇಲ್ಲಿ ಜ್ಞಾನಿವರಣ್ಯರು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಿಸಲಿಕ್ಕೆ ಸಮರ್ಥರಾಗಿರಬೇಕು ಅಂತ ಅವನು ಆದೇಶ ಮಾಡಿದ ಜನಕರಾಜ. ಒಂದಿಷ್ಟು ಹೊತ್ತು ಕಾಯ್ದರು, ಯಾರೂ ಮುಂದೆ ಬರಲಿಲ್ಲ. ಯಾಜ್ಞವಲ್ಕ್ಯರು ಎದ್ದು ನಿಂತು, ತಮ್ಮ ಶಿಷ್ಯ ಇದ್ದ ಸೋಮಶ್ರವ ಅಂತ ಅವನ ಹೆಸರು, ಆ ಶಿಷ್ಯನಿಗೆ ಆದೇಶ ಮಾಡಿದರು, ಆ ಗೋವುಗಳನ್ನೆಲ್ಲ ನಮ್ಮ ಆಶ್ರಮಕ್ಕೆ ಹೊಡ್ಕೊಂಡೋಗಿ, ಗುರುಕುಲಕ್ಕೆ ಹೊಡ್ಕೊಂಡೋಗು ಅಂತ ಅಂದ್ಬಿಟ್ರು. ಸಹಿರಣ್ಯವಾದ ಸವತ್ಸವಾದ ಹಸುಗಳು,
ನನ್ನ ಆಶ್ರಮಕ್ಕೆ ಹೊಡ್ಕೊಂಡು ಹೋಗು ಅಂತಂದರು. ಅವನು ಹೊಡ್ಕೊಂಡು ಹೋಗ್ಲಿಕ್ಕೆ ಉದ್ಯುಕ್ತನಾದ. ಅಶ್ವಲರು ತಡೆದರು. ಅಲ್ಲಿಗೆ ಅಶ್ವಲರು ಜನಕನ ಆಸ್ಥಾನ ಕುಲಪುರೋಹಿತರು ತಡೆದ್ರು. ನೀವು ಬ್ರಹ್ಮಜ್ಞಾನಿಗಳೋ ಅಂತ ಒಂದು ಮಾತನ್ನು ಕೇಳಿದರು ಯಾಜ್ಞವಲ್ಕ್ಯರಿಗೆ. ಯಾಜ್ಞವಲ್ಕ್ಯರಂದರು ಅಲ್ಲ, ಆದರೆ ಆ ಗೋವುಗಳು ನಮ್ಗೆ ಬೇಕಾಗಿತ್ತು, ಅದಕ್ಕೆ ಹೊಡ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ದೇನೆ. ಅಶ್ವಲರಂದರು ನೀವು ಇಷ್ಟು ಮಾಡಿದ್ದೀರಿ ಅಂತ ಹೇಳ್ತಂದ್ರೆ ಬ್ರಹ್ಮಜ್ಞಾನಿಗಳು ಅನ್ನೋದನ್ನು ನೀವು ತೋರಿಸ್ತಾ ಇದ್ದೀರಿ. ಯಾರು ಬೇಕಾದರೂ ಇನ್ನೊಂದು ಮಾತಿಗೆ ಕಾಯಿಲಿಲ್ಲ, ಯಾರು ಬೇಕಾದರೂ ಪ್ರಶ್ನೆ ಕೇಳಬಹುದು ಯಾಜ್ಞವಲ್ಕ್ಯರಿಗೆ. ಎಂತಹದ್ದೇ ನಿಷ್ಕರ್ಷ ಆದರೂ ಕೂಡ ಅದರೊಳಗೆ ನೀವು ಪ್ರಶ್ನೆಯನ್ನು ಕೇಳಬಹುದು ಅಂತ ಅಲ್ಲಿಂದ ಅಲ್ಲಿಯೇ ಆಸ್ಥಾನ ಕುಲಪುರೋಹಿತರು ಆದ್ದರಿಂದಾಗಿ ಆ ಆದೇಶ ಕೊಡುವ ಅಧಿಕಾರ ಅವರಿಗಿತ್ತು. ಆದ್ದರಿಂದ ಕೂಡಲೇ ಆದೇಶ ಹೊರಡಿಸಿದರು. ಅಲ್ಲಿ ಬಂದಿರುವಂತಹ ಎಲ್ಲ ಋಷಿಗಳು ಕೂಡ, ಅನೇಕ ಋಷಿಗಳು ಯಾಜ್ಞವಲ್ಕ್ಯರ ಮೇಲೆ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸಿದರು. ಬುದ್ಧರಿದ್ರು, ಸ್ವತಃ ಅಶ್ವಲರು ಬೇಕಾದ ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕೆ ಸಮರ್ಥವಾದ ಅಷ್ಟೇ ದಿಟವಾದ ಉತ್ತರಗಳನ್ನು ಯಾಜ್ಞವಲ್ಕ್ಯರಿಂದ ಪಡೆದುಕೊಂಡರು. ಬುದ್ಧರಿದ್ರು, ಉಶಸ್ತರಿದ್ರು, ಉದ್ದಾಲಕರು, ಗುರುಗಳು ಉದ್ದಾಲಕರಿದ್ರು, ಕಹೋಳರಿದ್ರು. ಈ ಎಲ್ಲ ಋಷಿಗಳು ಕೂಡ, ಭಾಷ್ಕರರಿದ್ರು, ಶಾಕಲ್ಯರಿದ್ರು. ಎಲ್ಲ ಋಷಿಮುನಿಗಳು ಕೂಡ. ಅಷ್ಟು ಮಾತ್ರ ಇರಲಿಲ್ಲ, ಜ್ಞಾನಕ್ಕೆ ನಮ್ಮ ಸಮಾಜ ಯಾವತ್ತೂ ಹೆಣ್ಣು ಮಕ್ಕಳನ್ನು ಹೊರಗಿಟ್ಟಿಲ್ಲ ಅನ್ನೋದನ್ನು ಪ್ರೂಫ್, ಅದನ್ನು ಸಾಕ್ಷ್ಯ ಸಮೇತ ತೋರಿಸ್ಲಿಕ್ಕೆ ಅಂತಾನೆ ಅಲ್ಲಿ ಗಾರ್ಗಿಯೂ ಬಂದು ನಿಂತಿದ್ಲು. ವೇದ ಮಹಿಳೆ ಆಕೆ, ಗಾರ್ಗಿ ಬಂದಿದ್ಲು. ಆಕೆಯೂ ಸಮೇತ ಯಾಜ್ಞವಲ್ಕ್ಯರಿಗೆ ಬೇಕು, ತನಗೆ ಎಲ್ಲೆಲ್ಲಿ ಸಂದೇಹಗಳಿದ್ದಾವೋ ಪರಮಾತ್ಮನ ವಿಚಾರದಲ್ಲಿ ಆಗಿರಬಹುದು, ಆತ್ಮದ ಸ್ವರೂಪ ವಿಚಾರಗಳಲ್ಲಾಗಿರಬಹುದು, ಪಾಪ ಪುಣ್ಯಗಳ ವಿಚಾರದಲ್ಲಿ ಎಲ್ಲೆಲ್ಲಿ ಪ್ರಶ್ನೆಗಳಿದ್ದಾವೋ ಎಲ್ಲ ವಿಧವಾದ ಪ್ರಶ್ನೆಗಳನ್ನು ಗಾರ್ಗಿಯೂ ಸಮೇತ ಆ ಮಹಿಳೆ. ನಮ್ಮಲ್ಲಿ ಇವತ್ತು ತುಂಬ ಜನ ಬುದ್ಧಿಜೀವಿಗಳು ಆರೋಪ ಮಾಡ್ತಾರೆ, ಏನು ಅಂತ ಹೇಳಿದರೆ ಹೆಣ್ಮಕ್ಳಿಗೆ ಯಾರೂ ಕೂಡ ನಾವು ಅವರನ್ನು ಪೂರ್ತಿ ಹೊರಗಿಟ್ಬಿಟ್ಟಿದ್ದೇವೆ, ಅಧ್ಯಯನದಿಂದಾಗಿಯೇ ಹೊರಗಿಟ್ಬಿಟ್ಟಿದ್ದೇವೆ. ಖಂಡಿತವಾಗಿಯೂ ನಮ್ಮ ಸಮಾಜ ಯಾವತ್ತಿಗೂ ಕೂಡ ಮಹಿಳೆಯರನ್ನು ಅಧ್ಯಯನದಿಂದ ವಿಮುಖರನ್ನಾಗಿ ಮಾಡಲೇ ಇಲ್ಲ. ಅವರಿಗೆ ಸಾಮಾಜಿಕವಾದ ಎಷ್ಟು ಬೇಕೋ ಅಷ್ಟು ಅಧ್ಯಯನವನ್ನು ಕೊಟ್ಟಿತ್ತು. ಆದರೆ ವೇದಗಳಿಂದ ಯಾಕೆ ಅವರನ್ನು ಚೂರು ದೂರ ಸರಿಸಿದ್ರು ಅಂತ ಹೇಳ್ತಂದ್ರೆ, ಅವು ಹೆಣ್ಣು ಮಕ್ಕಳಿಗೆ ಸಂಸಾರ ನಿಭಾಯಿಸುವ ಜವಾಬ್ದಾರಿ ಹೆಚ್ಚಿದೆ. ಅವರು ಅಧ್ಯಯನ ಅಂತ ಕೂತ್ರೆ ನಡೆಯುವುದು ಹೇಗೆ ಸಮಾಜ, ಸಂಸಾರ ನಡೆಯುವುದು ಹೇಗೆ, ಮುಂದಿನ ಪ್ರಜೆಗಳು ತಯಾರಾಗುವುದು ಹೇಗೆ, ಇದನ್ನೆಲ್ಲ ವಿಚಾರ ಮಾಡಬೇಕಲ್ವಾ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅದನ್ನು ಅಧಿಕಾರ ಅನ್ನೋ ಪದ ಬಳಸ್ಕೊಂಡು ಹೀಗೆ ಹೇಳ್ತೇ ಹೊರತು ಖಂಡಿತವಾಗಿಯೂ ಹೆಣ್ಣುಮಕ್ಕಳು ಜ್ಞಾನಕ್ಕೆ ಅಧಿಕಾರಿಗಳು ಅಲ್ಲ ಅನ್ನುವ ಮಾತು ವೇದಗಳದ್ದಲ್ಲ. ಗಾರ್ಗಿಯೂ ಕೂಡ, ಗಾರ್ಗಿಯ ಜೊತೆ ಮೈತ್ರೇಯಿ ಬಂದಿದ್ಲು, ಅಲ್ಲಿ ಬಂದವಳು. ಆಕೆಯೂ ಕೂಡ ತನಗಿರುವ ಸಣ್ಣ ಪುಟ್ಟ ಪ್ರಶ್ನೆಗಳು ಆಕೆಯೂ ಕೂಡ ಕೇಳಿದ್ಲು. ಯಾಜ್ಞವಲ್ಕ್ಯರಿಗೆ ತನ್ನ ಪ್ರಶ್ನೆಗಳನ್ನು ಕೇಳಿದ್ಲು. ಗಾರ್ಗಿಯ ಪ್ರಶ್ನೆಗಳು ಅತ್ಯಂತ ತೂಕವಾದ ಪ್ರಶ್ನೆಗಳು, ಸಭೆಯನ್ನೇ ಅಲ್ಲಾಡಿಸುವಂತಹ ಪ್ರಶ್ನೆಗಳು ಗಾರ್ಗಿಯ ಪ್ರಶ್ನೆಗಳು. ಅಂತಹ ದಿಟವಾದ ಮಹಿಳೆ ಅಂತಹ ಪ್ರಶ್ನೆಗಳನ್ನು, ದಿಟ್ಟವಾದ ಪ್ರಶ್ನೆಗಳನ್ನು ಕೇಳಿದಾಗ ಅಷ್ಟೇ ಸತ್ಯವಾದ ದಿಟವಾದ ಉತ್ತರಗಳು ಯಾಜ್ಞವಲ್ಕ್ಯರಿಂದ ಹೊರಹೊಮ್ಮಿದವು. ಅಶ್ವಲರಂದರು ಸಾಕು, ಇನ್ನು ಸಾಕು, ಯಾಜ್ಞವಲ್ಕ್ಯರು ಬ್ರಹ್ಮಜ್ಞಾನಿಗಳು ಅಂತ ತೀರ್ಮಾನ ಆಗ್ಲಿಕ್ಕೆ ಇನ್ನೇನು ಬೇಕು? ಇಷ್ಟು ಋಷಿಮುನಿಗಳು, ಇಷ್ಟು ಜ್ಞಾನಿಗಳು ಇಲ್ಲೆಲ್ಲ ಬಂದು ನೆರೆದಿದ್ದೀರಿ, ಇನ್ನೇನಿಸ್ಬೇಕು ಅಂತ ಹೇಳಿ ಯಾಜ್ಞವಲ್ಕ್ಯರಿಗೆ ಸರ್ವಜ್ಞ ಪೀಠವನ್ನು ನಿರ್ಮಾಣ ಮಾಡಿ ಆ ಸರ್ವಜ್ಞ ಪೀಠದ ಮೇಲೆ ಅದನ್ನು ಕುಳ್ಳಿರಿಸುವಂತಹ ಪ್ರಸಂಗ. ಅಷ್ಟರಲ್ಲೇ ವಿದಗ್ಧ ಶಾಕಲ್ಯರು ಅಂತ ಇನ್ನೊಬ್ಬರು ಋಷಿಗಳು, ಅವರು ಯಾಜ್ಞವಲ್ಕ್ಯರಿಗೆ ಹುಚ್ಚಾಪಟ್ಟೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಯಾಜ್ಞವಲ್ಕ್ಯರು ಅದಕ್ಕೂ ಸಮರ್ಥವಾದ ಉತ್ತರವನ್ನು ಕೊಟ್ಟರು. ಅಶ್ವಲರು ತಡೆದ್ರು, ಬೇಡ ಸಾಕಿನ್ನು ಮುಗಿತು ಅಂತ. ಆದರೂ ವಿದಗ್ಧ ಶಾಕಲ್ಯರು ಕೇಳಲೇ ಇಲ್ಲ. ಇನ್ನೂ ಹುಚ್ಚು ಪ್ರಶ್ನೆಗಳನ್ನು ಮಾಡಿಕೊಂಡೇ ಹೋದರು. ಯಾಜ್ಞವಲ್ಕ್ಯರು ಒಂದು ಅದಕ್ಕೆಲ್ಲ ಸಮರ್ಥವಾದ ಉತ್ತರವನ್ನು ಕೊಟ್ಟರು. ಕಡೆಗೆ ಒಂದು ಮಾತನ್ನು ಹೇಳಿದರು, ನಾನು ಇನ್ನೊಂದು ಪ್ರಶ್ನೆ ಕೇಳಿದರೆ ನಾನು ನಿನಗೊಂದು ಪ್ರಶ್ನೆ ಕೇಳ್ತೇನೆ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕು, ನೀನು ಕೊಡದೇ ಹೋದರೆ ನಿನ್ನ ತಲೆ ಸೀಳಿ ಹೋಗ್ತದೆ ಅನ್ನುವ ಮಾತನ್ನು ಎಚ್ಚರಿಕೆಯನ್ನು ಕೊಟ್ಟರು. ಅಷ್ಟಾದರೂ ವಿದಗ್ಧ ಶಾಕಲ್ಯರು ಬಿಡಲಿಲ್ಲ. ಅವರು ಮತ್ತೆ ಹುಚ್ಚಾಪಟ್ಟೆ ಪ್ರಶ್ನೆಗಳನ್ನು ಕೇಳಿದರು. ಯಾಜ್ಞವಲ್ಕ್ಯರು ಅದಕ್ಕೆ ಮತ್ತೆ ಉತ್ತರ ಕೊಟ್ಟರು. ಅವರೊಂದು ಪ್ರಶ್ನೆ ಹಾಕಿದರು. ವಿದಗ್ಧ ಶಾಕಲ್ಯರು ಉತ್ತರ ಕೊಡಲಿಕ್ಕೆ ಬರಲಿಲ್ಲ, ತಲೆ ಸೀಳಿ ಹೋಯಿತು. ಕಳ್ಳರು ಅದನ್ನು ಬೆಳ್ಳಿ ಅಂತ ತಿಳ್ಕೊಂಡು ಅದನ್ನು ಕದ್ದುಕೊಂಡು ಹೋಗಿಬಿಟ್ರು ಅಲ್ಲಿಗೆ. ಅದಾದ ಮೇಲೆ ಯಾಜ್ಞವಲ್ಕ್ಯರನ್ನು ಸರ್ವಜ್ಞ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅವರಿಗೆ ಯೋಗ್ಯವಾದ ಸತ್ಕಾರವನ್ನು ಮಾಡಿದರು. ಇಲ್ಲಾದ ಪರಿಣಾಮ ಏನು ಅಂತ ಹೇಳಿದರೆ, ಮೈತ್ರಿ ಯಾಜ್ಞವಲ್ಕ್ಯರ ಬಳಿ ತಾನು ಶಿಷ್ಯತ್ವವನ್ನು ವಹಿಸ್ಕೊಳ್ಬೇಕು ಅಂತ ಕೇಳಿದ್ಲು. ಯಾರ ಮುಖಾಂತರ? ನಾವೆಲ್ಲ ಸಾಮಾನ್ಯ ಲಾಬಿ ಪ್ರವೀಣರು, ಹಾಗಾಗಿ ಆಕೆಯೂ ಕೂಡ ಲಾಬಿ ಮಾಡಿಸ್ಬೇಕು, ಯಾರ ಹತ್ರನಾದರೂ ಹೇಳಿ. ಯಾರ ಹತ್ರ ಹೇಳಿ ಮಾಡಿದರೆ ಇನ್ಫ್ಲುಯೆನ್ಸಿಗೆ ಹೋಗಬಲ್ಲರು ಯಾಜ್ಞವಲ್ಕ್ಯರು ಅಂತ ತೀರ್ಮಾನ ಮಾಡಿಕೊಂಡು ಕಡೆಗೆ ಗಾರ್ಗಿ ಹತ್ರ ತನ್ನ ಮನದಾಳವನ್ನು ಬಿಚ್ಚಿಟ್ಲು.
ಗಾರ್ಗಿ ಆಗಬಹುದು, ನಾನು ಹೇಳ್ತೇನೆ ಒಮ್ಮೆ ಯಾಜ್ಞವಲ್ಕ್ಯರ ಹತ್ರ ಮಾತಾಡ್ತೇನೆ ಅಂತ ಹೇಳಂತಂದು ಯಾಜ್ಞವಲ್ಕ್ಯರ ಬಳಿ ಬಂದು ಹೀಗೆ ನಿಮ್ಮ ಶಿಷ್ಯತ್ವವನ್ನು ವಹಿಸ್ಕೊಳ್ಳಿಕ್ಕೆ ಆಕೆ ಕೋರ್ತಾ ಇದ್ದಾಳೆ ಅಂತ ಕೇಳಿದಾಗ ಯಾಜ್ಞವಲ್ಕ್ಯರಂದರು, ಆಕೆ ಸಾಮಾನ್ಯವಾಗಿ ಕನ್ಯೆಯಾಗಿ ಶಿಷ್ಯಾಗಿ ಬಂದರೆ ಲೋಕ ಅಪಾರ್ಥವಾಗಿ ತಿಳಿದುಕೊಂಡು ಬಿಟ್ಟಿತು, ಆದರೆ ಅದಕ್ಕೆ ಪರಿಹಾರ ಮಾಡಬೇಕು ಅಂತ ಹೇಳಂತಂದಾಗ ಹಾಗಿದ್ರೆ ಮೈತ್ರಿ ತಾನು ವಿವಾಹ ಆಗಲಿಕ್ಕೆ ಒಪ್ಕೊಂಡು ಬಿಟ್ಲು. ನಾನು ಪತ್ನಿಯಾಗಿ ನಾನು ನಿಮ್ಮ ಶಿಷ್ಯ ಆಗ್ತೇನೆ ಅಂತ ಮೈತ್ರಿಯನ್ನು ವಿವಾಹ ಮಾಡಿಕೊಂಡಂತ ವಿವಾಹ ಮಾಡಿದರು. ಹಾಗಾಗಿ ಯಾಜ್ಞವಲ್ಕ್ಯರು ಇಬ್ಬರು ಪತ್ನಿಯರು, ಒಬ್ಬಳು ಕಾತ್ಯಾಯಿನಿ, ಇನ್ನೊಬ್ಬಳು ಮೈತ್ರಿ. ಇಷ್ಟ ಆಯಿತು. ಇಷ್ಟ ಆದಮೇಲೆ ಕಡೆಗೆ ಯಾಜ್ಞವಲ್ಕ್ಯರ ಈ ಕಾಲ ಸಾಕು ಅನ್ನಿಸ್ತು. ಇನ್ನು ಮುಂದೆ ಇಲ್ಲಿ ಶಿಷ್ಯ ಪರಂಪರೆ ದೊಡ್ಡದಾಗಿ ತಯಾರಾಯಿತು. ಯಜುರ್ವೇದಕ್ಕೆ ಬೇಕಾದಂತಹ ಯಜುರ್ವೇದಕ್ಕೆ 100 ಶಾಖೆಗಳು, ಅದರೊಳಗೆ ಒಂದಿಷ್ಟು ಶುಕ್ಲ ಯಜುರ್ವೇದದ ಶಾಖೆಗಳು. ಇವತ್ತು ಉಳಿದದ್ದು 2, ಒಂದು ಕಾಣ್ವ, ಇನ್ನೊಂದು ಮಾಧ್ಯಂದಿನ. ಶುಕ್ಲ ಯಜುರ್ವೇದದ 2 ಶಾಖೆಗಳು. ಆ ಕಾಣ್ವ ಶಾಖೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಚಲಿತ, ಮಾಧ್ಯಂದಿನ ಶಾಖೆ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತ ಇವತ್ತಿನ ಪರಿಸ್ಥಿತಿ. ಉಳಿದದ್ದು ಒಟ್ಟು 2 ಶಾಖೆಗಳು. ಶುಕ್ಲ ಯಜುರ್ವೇದದ ಅತ್ಯಂತ 2 ದೊಡ್ಡ ಉಪನಿಷತ್ತುಗಳು, ಮಹತ್ತರವಾದ ಉಪನಿಷತ್ತುಗಳು ಅಂತ ಹೇಳಿದಂಥ ನಾವು ಉಪನಿಷತ್ತು ದಶೋಪನಿಷತ್ತುಗಳಲ್ಲಿ ಮೊದಲ ಕೇಳುವ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು. ಅದು ಶುಕ್ಲ ಯಜುರ್ವೇದದ ಉಪನಿಷತ್ತು. ಅದರ ಒಂದು ವೈಶಿಷ್ಟ್ಯ ಅಂತ ಹೇಳಿದರೆ ಸಂಹಿತೆಯಲ್ಲೇ ಘಟಕವಾದ ಉಪನಿಷತ್ತು. ಕೇವಲ 18ರಿಂದ 20 ಮಂತ್ರಗಳಿರುವಂತಹ ಉಪನಿಷತ್ತು. ಆದರೆ ಅಷ್ಟು ಮಂತ್ರಗಳ ಉಪನಿಷತ್ತು ಬರೇ ಗಾತ್ರ ಚಿಕ್ಕದು, ಆದರೆ ಅರ್ಥಭಾರ ತುಂಬ ದೊಡ್ಡದು, ವಿಸ್ತಾರ ಅದೊಂದು. ಇನ್ನೊಂದು ಹೆಸರಿಗೆ ತಕ್ಕ ಹಾಗೆ ಬೃಹತ್ತಾಗೇ ಇರುವಂತಹ ಬೃಹದಾರಣ್ಯಕ ಉಪನಿಷತ್ತು. ಈ ಎಲ್ಲ ಜನಕರ ಮತ್ತು ಈ ಜನಕರಾಜನ ಆಸ್ಥಾನದಲ್ಲಿ ನಡೆದಂತಹ ಎಲ್ಲ ಸಂವಾದಗಳ ಕಥೆಗಳೆಲ್ಲ ಬರುವುದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಈ ಮೈತ್ರೇಯ ಕಥೆಗಳೆಲ್ಲ ಬರುವುದು ಎಲ್ಲ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೇ. ಆ ಉಪನಿಷತ್ತಾಯಿತು. ಅವಳು ಕಡೆಗೆ ಎಲ್ಲವನ್ನು ತಮ್ಮ ಶಿಷ್ಯ ಕಾತ್ಯಾಯನಿಗೆ ಗುರುಕುಲದ ಜವಾಬ್ದಾರಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ತಮಗಿರುವಂತಹ ಗುರುಕುಲದ ಆಸ್ತಿ ಪಾಸ್ತಿಗಳು ಏನೇನಿತ್ತು ಅದನ್ನೆಲ್ಲವನ್ನು ಕೂಡ 2 ವಿಭಾಗ ಮಾಡಿದ್ರು. ಒಂದು ಮೈತ್ರೇಯ ಹೆಸರಿಗೆ, ಇನ್ನೊಂದು ಕಾತ್ಯಾಯನಿಯ ಹೆಸರಿಗೆ. ಮೈತ್ರೇಯ ಅಂತಂದ್ಲು, ಇದರಿಂದ ನಾನು ಮೋಕ್ಷ ಪಡೀಲಿಕ್ಕೆ ಸಾಧ್ಯವಾ ಅಂತ ಕೇಳಿದ್ಲು ಯಾಜ್ಞವಲ್ಕ್ಯರಿಗೆ. ಯಾಜ್ಞವಲ್ಕ್ಯರು ಅಂದರು, ಇದರಿಂದ ಏನು ಮೋಕ್ಷ ಪಡೀಲಿಕ್ಕೆ ಸಾಧ್ಯ, ಲೋಕವನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕಷ್ಟೇ ಅಂತ ಹೇಳ್ತಂದ್ರು. ಹಾಗಿದ್ರೆ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ಮೇಲೆ ಇದನ್ನು ಕಟ್ಕೊಂಡು ನನಗೇನು ಉಪಯೋಗ? ಯಾಜ್ಞವಲ್ಕ್ಯರು ವಾಸ್ತವಿಕವಾಗಿ ಅದನ್ನೆಲ್ಲ ಆಸ್ತಿಪಾಸ್ತಿನ ಹಂಚಿ ತಾವು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡಿ ಹಿಮಾಲಯದ ತಪ್ಪಲಿಕ್ಕೆ ಹೋಗೋರಿದ್ದರು. ಆ ಸಂದರ್ಭದಲ್ಲಿ ಇದನ್ನು ಆಸ್ತಿಪಾಸ್ತಿನ ವಿಸ್ತಾರ ಅದರ ಹಂಚಿದ್ದು. ನಾನು ಶಿಷ್ಯೆಯಾಗಿಯೇ ನಿಮ್ಮ ಬಳಿ ಬರ್ತೇನೆ ಅಂತ ಹೇಳಿಕೊಂಡು ಆ ಎಲ್ಲ ತನಗೆ ಬಂದಿರುವ ಜವಾಬ್ದಾರಿಯನ್ನು ಅಕ್ಕನ ಮೇಲೆಯೇ ಹೊರಿಸಿದ್ಲು. ತನ್ನ ಸವತಿ ಅಕ್ಕ ಯಾವತ್ತೂ ಸವತಿ ಮಾತ್ಸರ್ಯವನ್ನು ತೋರಲಿಲ್ಲ ಎಲ್ಲಿಯೂ ಕೂಡ. ಆ ಕಾತ್ಯಾಯನಿ ಮೇಲೆಯೇ ಹೊರಿಸಿ ಅದರ ಜವಾಬ್ದಾರಿಯನ್ನು ಆಕೆಗೆ ಕೊಟ್ಟು ತಾನು ಮಾತ್ರ ಮೋಕ್ಷದ ಮಾರ್ಗದ ಈ ಉಪದೇಶವನ್ನು ಪಡಿಬೇಕು ಅಂತ ಯಾಜ್ಞವಲ್ಕ್ಯರ ಹಿಂದೆ ಶಿಷ್ಯ ಆಗಿ ಹೊರಟು ಹೋದ್ಲು. ಅಲ್ಲಿಂದ ಬೃಹದಾರಣ್ಯಕ ಉಪನಿಷತ್ತು ಎಷ್ಟು ಚಂದ ಹೇಳ್ತಾರೆ ಯಾಜ್ಞವಲ್ಕ್ಯರು. ನವ ಆರ್ಯ ಪತ್ಯುಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತ್ಯುಃ ಪ್ರಿಯೋ ಭವತಿ ಅನ್ನುವ ಮಾತುಗಳನ್ನು ಹೇಳ್ತಾರೆ. ಈ ಪ್ರಪಂಚದಲ್ಲಿ ಯಾರ್ಯಾರಿಗೂ ನನಗೆ ಹೆಂಡತಿಗೆ ಪ್ರೀತಿ ಅಂತ ನಾನು ಅವ್ರಿಗೆ ಪ್ರೀತಿ ಆಗಬೇಕಾಗಿಲ್ಲ, ನನಗೆ ಬೇಕು, ನನಗೋಸ್ಕರ ಹೆಂಡತಿ ಪ್ರೀತಿಯೇ ಹೊರತು ಹೆಂಡತಿ ನನಗೆ ಬೇಕು. ಯಾತಕ್ಕೋಸ್ಕರ ಬೇಕು? ಆಕೆಗೋಸ್ಕರ ನಾನು ಬೇಕು ಅಂತ ಅರ್ಥ ಅಲ್ಲ. ಆಕೆಗೋಸ್ಕರ ನಾನು ಬೇಕಾಗಿಲ್ಲ, ನನಗೆ ಬೇಕು. ನಾಳೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಆಕೆ ಬೇಕು, ಅದಕ್ಕೋಸ್ಕರ ಬೇಕು. ಪ್ರಜೆಗಳು ಅಷ್ಟೇ, ಮಕ್ಕಳು ಬೇಕು. ಯಾಕೋಸ್ಕರ ಬೇಕು ಮಕ್ಕಳು ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳು ಬೇಕು ಅಲ್ಲ. ನನಗೆ ಬೇಕು, ಅದಕ್ಕೋಸ್ಕರ ಮಕ್ಕಳು ಬೇಕು, ನನ್ನ ರಕ್ಷಣೆಗೋಸ್ಕರ ಮಕ್ಕಳು ಬೇಕು. ಇಂತಹ ಮಾತುಗಳನ್ನೆಲ್ಲ ವೈರಾಗ್ಯಪೂರ್ಣವಾದ ಮಾತುಗಳನ್ನು ಹೇಳಿಕೊಂಡು ಆಕೆಯೂ ಕೂಡ ತತ್ವೋಪದೇಶವನ್ನು ಮಾಡಿದರು. ತಾವು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ಕಡೆಗೆ ಒಂದು ದಿನ ಆ ಹಿಮಾಲಯದ ತಪ್ಪಲಿನಲ್ಲಿ ತಮ್ಮ ದೇಹತ್ಯಾಗವನ್ನು ಮಾಡಿದರು. ಮೈತ್ರಿಯೂ ಕೂಡ ಅಲ್ಲೇ ಒಂದು ದಿನ ದೇಹತ್ಯಾಗವನ್ನು ಮಾಡಿದರು. ಇದಿಷ್ಟು ಯಾಜ್ಞವಲ್ಕ್ಯರ ಜೀವನ ವೃತ್ತಾಂತ. ಒಂದು ವೇದದ ಪ್ರವರ್ತಕರಾಗಿ ಭೂಮಿಗೆ ತಂದು ಸಮಗ್ರ ವೇದವನ್ನು ನಾವು ಬೇರೆ ಬೇರೆ ಕಡೆಯೆಲ್ಲ ನೋಡುವಾಗ ನಾವು ನೋಡ್ತೇವೆ, ಒಂದೊಂದು ಋಗ್ವೇದದ ಕೆಲವು ಮಂತ್ರಗಳಿಗೆ ಬೇರೆ ಬೇರೆ ಋಷಿಗಳು ಅದನ್ನು ಕಂಡುಕೊಂಡಂತ ಹೇಳ್ತಾರೆ. ಆದರೆ ಸಮಗ್ರ ಶುಕ್ಲ ಯಜುರ್ವೇದವನ್ನು ಕಂಡುಕೊಂಡಂತಹ ಮಹಾತ್ಮರು ಯಾಜ್ಞವಲ್ಕ್ಯ ಮಹರ್ಷಿಗಳು, ಬ್ರಹ್ಮಿಷ್ಠರು ಹೌದು. ಅಷ್ಟು ಮಾತ್ರ ಅಲ್ಲ, ಯಾಜ್ಞವಲ್ಕ್ಯರು ಯಾವ ವೇದವನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತ ಯಾಜ್ಞವಲ್ಕ್ಯ ಶಿಕ್ಷಾವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಯೋಗಶಾಸ್ತ್ರಕ್ಕೂ ಅವರ ಕೊಡುಗೆ ಇದೆ. ಯೋಗ ಯಾಜ್ಞವಲ್ಕ್ಯ ಎಂಬುವಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಯಾಜ್ಞವಲ್ಕ್ಯರು. ಹೀಗೆ ಮತ್ತು ಉಪನಿಷತ್ತುಗಳಲ್ಲಿ ಬರುವಂತಹ ಕಥೆಗಳಂತೂ ಅದನ್ನು ಹೇಳಲಿಕ್ಕಾಗದೇ ಇರುವಷ್ಟು ಅಷ್ಟು ಜ್ಞಾನವನ್ನು ತುಂಬಿರುವಂತಹ ಕಥೆಗಳು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅಂತಹ ಯಾಜ್ಞವಲ್ಕ್ಯರ ಅನುಗ್ರಹ, ಅವರಿಂದ ತತ್ವಶಾಸ್ತ್ರದ ಅನುಗ್ರಹ, ಶತಪಥ ಬ್ರಾಹ್ಮಣದಲ್ಲಿ
ಆಚಾರ್ಯರ ಸಿದ್ಧಾಂತಕ್ಕೆ ಒಪ್ಪುವಂತಹ ಮಾತುಗಳು ಯಾಜ್ಞವಲ್ಕ್ಯರಿಂದ ಪ್ರವರ್ತಿತವಾದಂತಹ ಶತಪಥ ಬ್ರಾಹ್ಮಣದಲ್ಲಿ, ನಾವು ಶುಕ್ಲಯಜುರ್ವೇದದ ಬ್ರಾಹ್ಮಣ ಶತಪಥ ಬ್ರಾಹ್ಮಣ, ಆ ಶತಪಥ ಬ್ರಾಹ್ಮಣದಲ್ಲಿ ಕೇಳ್ತೇವೆ. ಅವರು ಶಿಷ್ಯರು ಅನೇಕ ವೇದಗಳನ್ನು ಕಂಡುಕೊಂಡವರು. ಕಣ್ವ ಋಷಿಗಳು ಋಗ್ವೇದಗಳಲ್ಲಿ ಕಾಣುವಂತಹ ಪೌಮಾನ ಸೂಕ್ತಗಳಲ್ಲಿ ಎಷ್ಟೋ ಮಂತ್ರಗಳನ್ನು ಕಣ್ವರು ಕಂಡುಕೊಂಡಿದ್ದಾರೆ. ಹಾಗಾಗಿ ಅಂತಹ ಶಿಷ್ಯ ಪರಂಪರೆಯನ್ನು ಹೊಂದಿದಂತಹ ಮಹಾತ್ಮರು ಯಾಜ್ಞವಲ್ಕ್ಯರು. ಅವರ ಕೃಪೆ ನಮ್ಮ ಮೇಲೆ ಇರಲಿ. ಇಂತಹ ಸಜ್ಜನರ ಯಾಕೆ ಅಂತ ಹೇಳಿತಂದರೆ ಮಹಾತ್ಮ್ಯಂ ವಿಷ್ಣುದ್ರೋಕಾಯ ಕಲ್ಪತೆ ಅಂತ. ಯಾಕೆ ಪರಮಾತ್ಮನ ಭಕ್ತರ ಕಥೆಗಳನ್ನು ಯಾಕೆ ಕೇಳಬೇಕು ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಭಕ್ತಿ ಜಾಗೃತವಾಗಲಿಕ್ಕೆ ಅವರ ಕಥೆಗಳನ್ನು ಕೇಳಬೇಕು ಅಂತ. ಹಾಗಾಗಿ ಪರಮಾತ್ಮನ ಕುರಿತವಾದ ವಿಶಿಷ್ಟವಾದ ಅಧ್ಯಯನ ಯಾಜ್ಞವಲ್ಕ್ಯರದ್ದು. ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಕೂಡ ಈಶಾವಾಸ್ಯೋಪನಿಷತ್ತಿಗೆ ಮತ್ತು ಬೃಹದಾರಣ್ಯ ಉಪನಿಷತ್ತಿಗೆ ಸೊಗಸಾದ ವ್ಯಾಖ್ಯಾನವನ್ನು ರಚನೆ ಮಾಡಿಕೊಟ್ಟಂತಹ ಮಹಾತ್ಮರಾಗಿದ್ದಾರೆ. ಅಂತಹ ಯಾಜ್ಞವಲ್ಕ್ಯರ ಕರುಣೆ ನಮ್ಮ ಮೇಲೆ ಇರಲಿ. ಕೇವಲ ಯಾವುದೋ ಒಂದು ಕಾರಣಕ್ಕಾಗಿ ಅವರನ್ನು ದೂರ ಇಡುವಂತಹ ಮಾತು ನಮ್ಮಲ್ಲಿ ಬರುವುದು ಬೇಡ. ಯಾಕೆಂದರೆ ಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟಂತಹ ಪರಂಪರೆ ನಮ್ಮದು. ಅದಕ್ಕೆ ಮೋಸ ಮಾಡದೆ ನಾವು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಅವರ ಯಾಜ್ಞವಲ್ಕ್ಯರ ಆಚಾರ್ಯರ ಅನುಗ್ರಹಕ್ಕೆ, ವೇದವ್ಯಾಸದೇವರ ಅನುಗ್ರಹಕ್ಕೆ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಎರಡು ಮಾತುಗಳು. ಶ್ರೀಕೃಷ್ಣಾರ್ಪಣಮಸ್ತು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸೇತು ಯತ್ ತಪಸ್ಸಿ ಕೌಂತೆಯ ತತ್ಕುರುಷ್ವಂ ಅದರ್ಪಣಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.